ಸೊ ಒಂದು ಹೊಸ ಮಾಡೆಲ್ ಹೆಲ್ತ್ ಇನ್ ಸೊಸೈಟಿ, ಆರೋಗ್ಯ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿರುವಂಥ ಮಾಡೆಲ್ ತೊಗೊಂಡು ಬರ್ತಾ ಇದ್ದೀವಿ. ಸೊ ಕಳೆದ ಕ್ಲಾಸಲ್ಲಿ ನಾವು ಗೌರ್ಮೆಂಟ್ ಸ್ಕೀಮ್ಸ್ ಮಾಡೆಲ್ ಮಾಡಿದ್ವಿ, ಓಕೆ, ಮತ್ತು ಪಾಲಿಟಿ ಗವರ್ನೆನ್ಸ್ ಮಾಡೆಲ್ ಮಾಡಿದ್ವಿ. ಸೊ ಅದೇ ಸಾಲಿಗೆ ಒಂದು ಹೆಲ್ತ್ ಆ್ಯಂಡ್ ಸೊಸೈಟಿ ಮಾಡೆಲನ್ನು ಇವತ್ತು ನಾವು ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಈ ಬಾರಿ ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವಿಶೇಷವಾಗಿರುವಂಥ ವರದಿಯನ್ನು ಪ್ರಕಟ ಮಾಡಿದೆ. ಓಕೆ, ಗ್ಲೋಬಲ್ ಟ್ಯುಬರ್ಕ್ಯುಲೋಸಿಸ್ ರಿಪೋರ್ಟ್ 2024. ಓಕೆ, ಗ್ಲೋಬಲ್ ಟ್ಯುಬರ್ಕ್ಯುಲೋಸಿಸ್ ರಿಪೋರ್ಟ್ 2024 ಎನ್ನುವಂಥ ವಿಶೇಷವಾದಂಥ ವರದಿಯನ್ನು ಪ್ರಕಟ ಮಾಡಿದೆ. ಓಕೆ, ಸೊ ಸರಿ, ಈಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟು ನೋಡಿ, ನಾವು ಸಾಕಷ್ಟು ಡಿಸೀಸ್ಗಳು ನ್ಯೂಸಲ್ಲಿದ್ದಾವೆ. ಓಕೆ, ಈಗ ರೀಸೆಂಟಾಗಿ ನಾವು ನೋಡಿಕೊಂಡ್ರೆ, ಓಕೆ, ಯಾವ್ಯಾವ ಕಾಯಿಲೆಗಳು ನ್ಯೂಸಲ್ಲಿದ್ದಾವೆ, ಓಕೆ, ಭಾಳ ಬರೆದು ಬಿಡ್ತೀನಿ. ಓಕೆ, ಸೊ ಟ್ಯುಬರ್ಕ್ಯುಲೋಸಿಸ್ ನ್ಯೂಸಲ್ಲಿದೆ, ಕ್ಷಯರೋಗ. ಓಕೆ, ಟ್ಯುಬರ್ಕ್ಯುಲೋಸಿಸ್ ನ್ಯೂಸಲ್ಲಿದೆ, ಡೆಂಗ್ಯೂ ಸಿಕ್ಕಾಬಿಟ್ಟೆ, ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿದೆ, ಕ್ವಶನ್ ಬರೋಂಥ ಸಾಧ್ಯತೆ ಇರುತ್ತೆ. ಚಿಕನ್ಗುನ್ಯಾ, ಓಕೆ, ಚಿಕನ್ಗುನ್ಯಾ ನ್ಯೂಸಲ್ಲಿದೆ. ಓಕೆ, H1N1, ಓಕೆ, ಸ್ವೈನ್ ಫ್ಲೂ, ಓಕೆ, ಹಂದಿ ಜ್ವರ ನ್ಯೂಸಲ್ಲಿದೆ. ಓಕೆ, ಎಸ್, ಏವಿಯನ್ ಇನ್ಫ್ಲೂಯೆನ್ಸಾ, ಅಕ್ಕಿ ಜ್ವರ ನ್ಯೂಸಲ್ಲಿದೆ. ಓಕೆ, ನೀಫಾ ವೈರಸ್ ಕೇರಳದಲ್ಲಿ ಕಾಣಿಸ್ಕೊಂಡಿತ್ತು. ಓಕೆ, ಎಬೋಲಾ ಔಟ್ಬ್ರೇಕ್ ನ್ಯೂಸಲ್ಲಿದೆ, ಝೀಕಾ ವೈರಸ್ ನ್ಯೂಸಲ್ಲಿದೆ. ಓಕೆ, ಮಂಕಿ ಪಾಕ್ಸ್, ಓಕೆ, ಮಂಕಿ ಪಾಕ್ಸ್ ನ್ಯೂಸಲ್ಲಿದೆ. ಓಕೆ, 4, 5, 6, 7, 8, 9. ಓಕೆ, ಮಂಕಿ ಪಾಕ್ಸ್ ನ್ಯೂಸಲ್ಲಿದೆ. ಓಕೆ, ಲಂಪಿ ಸ್ಕಿನ್ ಡಿಸೀಸ್, ಓಕೆ, ಲಂಪಿ ಸ್ಕಿನ್ ಡಿಸೀಸ್, ಚರ್ಮಗಂಟು ರೋಗ ನ್ಯೂಸಲ್ಲಿದೆ. ಓಕೆ, 11ನೇದು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ನ್ಯೂಸಲ್ಲಿದೆ. ಸೊ ಹೀಗೆ ಅನೇಕ ಕಾಯಿಲೆಗಳು ನ್ಯೂಸಲ್ಲಿದೆ. ಓಕೆ, ಅನೇಕ ಕಾಯಿಲೆಗಳು ನ್ಯೂಸಲ್ಲಿದ್ದಾವೆ. ಸೊ ಹಾಗಾದರೆ ಈಗ ಪ್ರತಿ ಡಿಸೀಸ್ನ ಓದಬೇಕಾದ್ರೆ ಹೆಂಗೆ ಓದಬೇಕು? ಓಕೆ, ಒಂದು ಸ್ಟ್ರಕ್ಚರ್ ಕೊಟ್ಬಿಡ್ತೀನಿ, ಬರ್ಕೊಳ್ಳಿ. ಓಕೆ, ಕಾಯಿಲೆಗಳು ಅಥವಾ ಡಿಸೀಸಸ್ನ ಹೆಂಗೆ ಓದಬೇಕು? ಓಕೆ, ಸೊ ಡಿಸೀಸಸ್ ಹೆಂಗೆ ಓದಬೇಕು? ಫಸ್ಟು ನೇಮ್ ಇಂಪಾರ್ಟೆಂಟು. ಓಕೆ, ಎರಡನೇದು ಅದು ಪ್ಯಾಥೋಜನ್. ಓಕೆ, ಪ್ಯಾಥೋಜನ್ ನೇಮ್ ಇಂಪಾರ್ಟೆಂಟು. ಪ್ಯಾಥೋಜನ್ ಕಾರಣವಾಗುವ ರೋಗಕಾರಕ ಇಂಪಾರ್ಟೆಂಟು. ನೇಮ್ ಇಂಪಾರ್ಟೆಂಟು, ಪ್ಯಾಥೋಜನ್ ಕಾರಣವಾಗುವ ರೋಗಕಾರಕ. ಓಕೆ, ಹರಡುವ ವಾಹಕ ವೆಕ್ಟಾರ್ ಇಂಪಾರ್ಟೆಂಟು, ವೆಕ್ಟಾರ್ ಥರ್ಡು. ಓಕೆ, 4ನೇದು ಟ್ರಾನ್ಸ್ಮಿಷನ್, ಪ್ರಸರಣ ಇಂಪಾರ್ಟೆಂಟು. ಓಕೆ, ಟ್ರಾನ್ಸ್ಮಿಷನ್ ಇಂಪಾರ್ಟೆಂಟು. ಸೊ ಪ್ರಸರಣದ ಬಗ್ಗೆ ಮಾತಾಡಬೇಕಾದ್ರೆ ಆ ಡಿಸೀಸು ಕಮ್ಯುನಿಕಬಲ್ ಡಿಸೀಸಾ, ನಾನ್ ಕಮ್ಯುನಿಕಬಲ್ ಡಿಸೀಸಾ ಇಂಪಾರ್ಟೆಂಟು. ಓಕೆ, ಅದು ಕಮ್ಯುನಿಕಬಲ್ ಡಿಸೀಸ್ ಆಗಿದ್ದರೆ ಓಕೆ, ಹರಡುವಂಥ ಮಾಧ್ಯಮಗಳು ಇಂಪಾರ್ಟೆಂಟು. ಓಕೆ, ಸ್ಪ್ರೆಡಿಂಗ್ ಮೀಡಿಯಮ್ಸ್ ಇಂಪಾರ್ಟೆಂಟು. ಅದಾದ ಮೇಲೆ ಸಿಂಪ್ಟಮ್ಸ್, ರೋಗ ಲಕ್ಷಣಗಳ ಬಗ್ಗೆ ಓದ್ಕೋಬೇಕು. 6ನೇದು ಓಕೆ, ಟ್ರೀಟ್ಮೆಂಟ್ ಇಂಪಾರ್ಟೆಂಟು, ಚಿಕಿತ್ಸೆ ಇಂಪಾರ್ಟೆಂಟು. 7ನೇದು ಪ್ರಿವೆಂಟಿವ್ ಮೆಜರ್ಸ್, ತಡೆಗಟ್ಟುವಂಥ ಕ್ರಮಗಳು ಇಂಪಾರ್ಟೆಂಟ್. ಓಕೆ, ತಡೆಗಟ್ಟುವಂಥ ಕ್ರಮಗಳು ಇಂಪಾರ್ಟೆಂಟ್. ಯಾವುದೇ ಒಂದು ಡಿಸೀಸನ್ನು ಓದಬೇಕಾದ್ರೆ ಈ ಸ್ಟ್ರಕ್ಚರಲ್ಲೇ ಓದಬೇಕು. ಓಕೆ, ನೇಮ್ ಹೆಸರು. ಓಕೆ, ಪ್ಯಾಥೋಜನ್ ಕಾರಣವಾಗುವ ರೋಗಕಾರಕ. ಹರಡುವ ವಾಹಕ ವೆಕ್ಟಾರ್, ಹರಡುವ ವಾಹಕ ಇಂಪಾರ್ಟೆಂಟು. ಟ್ರಾನ್ಸ್ಮಿಷನ್, ಪ್ರಸರಣ ಇಂಪಾರ್ಟೆಂಟು. ಓಕೆ, ಒನ್ ಈಸ್ ಕಮ್ಯುನಿಕೇಬಲ್, ಒನ್ ಈಸ್ ನಾನ್ ಕಮ್ಯುನಿಕೇಬಲ್. ಓಕೆ, ಅದು ಸಾಂಕ್ರಾಮಿಕ ರೋಗನ, ಸಾಂಕ್ರಾಮಿಕವಲ್ಲದ ರೋಗನ ಇಂಪಾರ್ಟೆಂಟು. ಓಕೆ, ಸಿಂಪ್ಟಮ್ಸ್ ರೋಗ ಲಕ್ಷಣಗಳು ಇಂಪಾರ್ಟೆಂಟು. ಟ್ರೀಟ್ಮೆಂಟು, ಚಿಕಿತ್ಸೆ ಇಂಪಾರ್ಟೆಂಟು. ತಡೆಗಟ್ಟುವಂಥ ಕ್ರಮಗಳು ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ಆರ್ ಇಂಪಾರ್ಟೆಂಟ್. ಸರ್, ಈಗ ನಾನು ಟ್ಯುಬರ್ಕ್ಯುಲೋಸಿಸ್ ತಗೋತೀನಿ. ಓಕೆ, ಬಿಕಾಸ್ ಟ್ಯುಬರ್ಕ್ಯುಲೋಸಿಸ್ ನ್ಯೂಸಲ್ಲಿದೆ, ಕ್ಷಯರೋಗ ನ್ಯೂಸಲ್ಲಿದೆ. ಓಕೆ, ಸರಿ, ನೇಮ್. ಓಕೆ, ಟ್ಯುಬರ್ಕ್ಯುಲೋಸಿಸ್, ಕ್ಷಯರೋಗ. ಓಕೆ, ಆ್ಯಂಡ್ ಟ್ಯುಬರ್ಕ್ಯುಲೋಸಿಸ್ ಇಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್. ಓಕೆ, ಅದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ರೋಗ. ಸೊ ರೆಸ್ಪಾನ್ಸಿಬಲ್ ಪ್ಯಾಥೋಜನ್ ಯಾವುದು? ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಇಸ್ ಅ ಬ್ಯಾಕ್ಟೀರಿಯಾ ಹೆಸರು. ಓಕೆ, ಎಸ್, ವೆಕ್ಟಾರೋ ಇಟ್ಸ್ ಎ ಏರ್ ಬಾರ್ನ್ ಡಿಸೀಸ್ ಅಲ್ವಾ? ಸೊ ಟ್ಯುಬರ್ಕ್ಯುಲೋಸಿಸ್ ಗಾಳಿಯ ಮುಖಾಂತರ ಹರಡುವಂಥ ರೋಗ. ಗಾಳಿಯ ಮುಖಾಂತರ, ಕೆಮ್ಮಿನ ಮುಖಾಂತರ, ಉಗುಳಿನ ಮುಖಾಂತರ, ಸೀನಿನ ಮುಖಾಂತರ ಹರಡುವಂಥ ರೋಗ ಟ್ಯುಬರ್ಕ್ಯುಲೋಸಿಸ್. ವೆಕ್ಟಾರ್ ಇಸ್ ಏರ್ ಬಾರ್ನ್ ಡಿಸೀಸು. ಓಕೆ, ಸೊ ಗಾಳಿಯ ಮುಖಾಂತರ ಹರಡುವಂಥ ರೋಗ ಆದ್ದರಿಂದ ಎಸ್, ನೋಡಿ, ಇಟ್ಸ್ ಎ ಕಮ್ಯುನಿಕಬಲ್ ಡಿಸೀಸ್, ಸಾಂಕ್ರಾಮಿಕ ರೋಗ. ಓಕೆ, ಸಿಂಪ್ಟಮ್ಸ್ ಏನು ಬರುತ್ತೆ? ಸಿಂಪ್ಟಮ್ಸ್ ನಿಮಗೆ ಗೊತ್ತಿದೆ, ಕೆಮ್ಮು. ಓಕೆ, ಟ್ಯುಬರ್ಕ್ಯುಲೋಸಿಸ್ ಕೆಮ್ಮು, ಎದೆನೋವು. ಓಕೆ, ಅದಕ್ಕಿಂತ ಹೆಚ್ಚಾಗಿ ತೂಕ ಇಳಿಕೆ, ವೆಯ್ಟ್ ಲಾಸು.
ರಾತ್ರಿ ಹೊತ್ತಿನ ಬೆವರು, ಸೊ ಇವೆಲ್ಲ ಸಿಂಪ್ಟಮ್ಸು. ಸೊ ಟ್ಯುಬರ್ಕ್ಯುಲೋಸಿಸ್ ಕ್ಯೂರಬಲ್ಲ, ನಾನ್ ಕ್ಯೂರಬಲ್ಲ? ನಾನ್ ಕ್ಯೂರಬಲ್ಲ, ಇಟ್ ಈಸ್ ಕ್ಯೂರಬಲ್. ಓಕೆ, ಸೊ ಕ್ಯೂರಬಲ್ಲು, ಬಟ್ ಆದರೂ ಒಂದು ಹೇಳ್ತೀನಿ ನೋಡಿ, ಈ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಇದೆಯಲ್ಲ, ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ಸು ಇದು ಚಿಕಿತ್ಸೆಗಳ ವಿರುದ್ಧ ರೆಸಿಸ್ಟೆನ್ಸನ್ನು ಬಿಲ್ಡ್ ಮಾಡಿಕೊಂಡಿದೆ. ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ಸು ಚಿಕಿತ್ಸೆಗಳ ವಿರುದ್ಧ ಅಥವಾ ಲಸಿಕೆಗಳ ವಿರುದ್ಧ, ಓಕೆ, ವ್ಯಾಕ್ಸಿನ್ಸ್ಗಳ ವಿರುದ್ಧ ರೆಸಿಸ್ಟೆನ್ಸನ್ನು ಬಿಲ್ಡ್ ಮಾಡಿಕೊಂಡಿದೆ. ಓಕೆ, ಹಂಗಾಗಿ ಯಾವ ಟ್ರೀಟ್ಮೆಂಟು ವರ್ಕ್ ಆಗ್ತಿಲ್ಲ. ಈ ಕಂಡೀಷನ್ ನಾವೇನು ಕರಿತೀವಿ, MDR-TB ಅಂತ ಕರಿತೀವಿ. MDR-TB, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಬಟ್ ನಮ್ಮ ಅದೃಷ್ಟ ಇದು ಕೂಡ ಕ್ಯೂರಬಲ್. ಇವಾಗ ಇದಕ್ಕೂ ಕೂಡ ಹೊಸ ವ್ಯಾಕ್ಸಿನ್ ಬಂದಿದೆ. ಓಕೆ, MDR-TBಯನ್ನು ಟ್ರೀಟ್ ಮಾಡಲಿಕ್ಕೂ ಕೂಡ ಒಂದು ಹೊಸ ವ್ಯಾಕ್ಸಿನ್ ಬಂದಿದೆ. ಅದನ್ನು ರಿಫ್ಯಾಂಪಿಸಿನ್ ಅಂತ ಕರಿತೀವಿ. ಓಕೆ, ರಿಫ್ಯಾಂಪಿಸಿನ್ ಮತ್ತು ಐಸೋನಯಾಸಿಡ್ ಅಂತ. ಓಕೆ, ದಿಸ್ ಆರ್ ದ 2 drugs that are used to treat multi-drug resistant tuberculosis. ಓಕೆ, ಓಕೆ, ಸೊ ಪ್ರಿವೆಂಟಿವ್ ಮೆಷರ್ಸ್ ನೋಡಿ ಭಾಳ ಇಂಪಾರ್ಟೆಂಟು. ಓಕೆ, ಕ್ಷಯರೋಗ ಸಾಂಕ್ರಾಮಿಕ ರೋಗ ಆದ್ದರಿಂದ ಅದನ್ನು ತಡೆಗಟ್ಟಬೇಕು ಅಂದರೆ ಚೈನ್ ಬ್ರೇಕ್ ಮಾಡಬೇಕು. ಸೊ ಹೋಪ್. ಓಕೆ, ಸೊ ನಿಮಗೆ ಈಗ ಇತ್ತೀಚೆಗೆ ನ್ಯೂಸಲ್ಲಿರುವಂಥ ಡಿಸೀಸ್ ಯಾವುದು ಅಂತ ಗೊತ್ತಾಯಿತು, ಒಂದು ಡಿಸೀಸನ್ನು ಯಾವ ರೀತಿ ಓದಬೇಕು ಅಂತ ಗೊತ್ತಾಯಿತು, ಮತ್ತು ಟ್ಯುಬರ್ಕ್ಯುಲೋಸಿಸ್ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ ಅಲ್ವಾ, ರೈಟ್? ಓಕೆ, ಈಗ ಇಲ್ಲಿ ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಒಂದು ವರದಿ ಪ್ರಕಟ ಮಾಡಿತು. ಓಕೆ, ಗ್ಲೋಬಲ್ ಟ್ಯುಬರ್ಕ್ಯುಲೋಸಿಸ್ ರಿಪೋರ್ಟ್ 2024. ಓಕೆ, ಗ್ಲೋಬಲ್ ಟ್ಯುಬರ್ಕ್ಯುಲೋಸಿಸ್ ರಿಪೋರ್ಟ್ 2024. ಓಕೆ, ಜಗತ್ತಲ್ಲಿ ನೋಡಿ, ಈ ರಿಪೋರ್ಟ್ ಪ್ರಕಾರ ಜಗತ್ತಲ್ಲಿ ಅತಿ ಹೆಚ್ಚು ಕ್ಷಯರೋಗಿಗಳನ್ನು ಹೊಂದಿರುವಂಥ ರಾಷ್ಟ್ರ ಭಾರತ. ಓಕೆ, ನೋಡಿ, ಇಲ್ಲಿ ನಾವು ಗಮನಿಸಿದ್ರೆ 2023 ಭಾರತದಲ್ಲಿ 2.8 ಮಿಲಿಯನ್ ಕೇಸಸ್ ದಾಖಲಾಗಿದೆ. ಓಕೆ, ಆ್ಯಂಡ್ ಇಡೀ ಜಗತ್ತಲ್ಲಿ TB ಕೇಸಸ್ ಎಷ್ಟಿದಾವೋ 26% ಭಾರತದಲ್ಲೇ ಇದ್ದಾವೆ. ಓಕೆ, ಜಗತ್ತಲ್ಲಿ TBಯಿಂದ ಎಷ್ಟು ಡೆತ್ ಆಗ್ತಿದೆಯೋ ಅದರಲ್ಲಿ 29% ಭಾರತದಲ್ಲೇ ಡೆತ್ ಆಗ್ತಾರೆ. ಓಕೆ, ಸೊ ಇಂಡಿಯಾ ಇಸ್ ದ ಗ್ಲೋಬಲ್ ಹಬ್ ಆಫ್ ಟ್ಯುಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಓಕೆ, ಎಸ್, ಭಾಳ ಇಂಪಾರ್ಟೆಂಟು. ಓಕೆ, ಸೊ ಇದ್ರ ಬಗ್ಗೆ ವರದಿ ಆಗಿದೆ. ಸೊ ಟ್ಯುಬರ್ಕ್ಯುಲೋಸಿಸ್ ಬಗ್ಗೆ ಕ್ಲೀನಾಗಿ ಓದ್ಕೊಳ್ಳಿ. ಸೊ ದಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನಾವು ಲಿಸನ್. ಓಕೆ, ಇದ್ರ ಬಗ್ಗೆ ಮಾತಾಡೋಣ. ಓಕೆ, ಲಿಸನ್ ಇಯರ್. ನೆಕ್ಸ್ಟ್ ಟಾಪಿಕ್ ನೋಡಿ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಒಂದು ಟಾಪಿಕ್ ಇದೆ. ಓಕೆ, ಸೊ ಅದು ಭಾಳ ಗ್ಲೋಬಲ್ ಕನ್ಸರ್ನ್ ಆಗ್ತಾ ಇದೆ. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಒಂದು ಟಾಪಿಕ್ ಇದೆ. ಇಟ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ಕನ್ಸರ್ನ್. ಯಾಕೆ ಅಂತಂದರೆ ಕನ್ನಡದಲ್ಲಿ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧಕತ್ವ ಅಂತ ಕರಿತೀವಿ. ಓಕೆ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸಿಂದ ಕೇಳಿಸ್ಕೊಳ್ಳಿ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸಿಂದ ವರ್ಷಕ್ಕೆ 7 ಲಕ್ಷ ಜನ ಸಾಯ್ತಾ ಇದೆ. ಓಕೆ, ವರ್ಷಕ್ಕೆ 7 ಲಕ್ಷ ಜನ ಸಾಯ್ತಾರೆ ರಿಪೋರ್ಟ್ ಪ್ರಕಾರ. ಹಾಗಾದರೆ ವಾಟ್ ಈಸ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್? ಓಕೆ, ಐ ಟೆಲ್ ಯು. ಈಗ ಜ್ವರ ಬಂತು ಅಂತ ಇಟ್ಕೊಳ್ಳಿ. ಜ್ವರ ಬಂದಾಗ ಏನು ಮಾಡ್ತೀರಾ? ಡೋಲೋ ತಗೊಳ್ತೀರ, ಜ್ವರ ಕ್ಯೂರ್ ಆಗುತ್ತೆ. ಮತ್ತು ಇನ್ನೊಂದು ಸತಿ ಜ್ವರ ಬಂತು, ಆವಾಗಲೂ ಡೋಲೋ ತಗೊಳ್ತೀರ, ಆವಾಗಲೂ ಕ್ಯೂರ್ ಆಗುತ್ತೆ. ಮತ್ತಿನ್ನೊಂದು ಸತಿ ಜ್ವರ ಬಂತು, ಮತ್ತೆ ಡೋಲೋ ತಗೋತೀರ, ಅವಾಗ ಕ್ಯೂರ್ ಆಗುತ್ತಾ? ಇಲ್ಲ. ಯಾಕೆ ಅಂದರೆ ಪ್ಯಾಥೋಜನ್ಸು ಡೋಲೋ ವಿರುದ್ಧ ರೆಸಿಸ್ಟೆನ್ಸನ್ನು ಬಿಲ್ಡ್ ಮಾಡುತ್ತೆ. ಪ್ಯಾಥೋಜನ್ಸ್ ಅಂದರೆ ಗೊತ್ತಿರಬೇಕು, ರೋಗಕಾರಕಗಳು ಅಂತ ಕರಿತೀವಿ. ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಸು, ಪ್ಯಾರಾಸೈಟು. ಓಕೆ, ಇವೆಲ್ಲ ಪ್ಯಾಥೋಜನ್ಸ್. ಇವು ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್, ಪ್ಯಾರಾಸೈಟ್, ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಆರ್ ಕಾಲ್ಡ್ ಅಸ್ ಪ್ಯಾಥೋಜನ್ಸ್ ಅಂತ. ಓಕೆ, ಈ ಪ್ಯಾಥೋಜನ್ಸು ಅವೈಲಬಲ್ ಟ್ರೀಟ್ಮೆಂಟ್ ವಿರುದ್ಧ, ಅಂದರೆ ಅಸ್ತಿತ್ವದಲ್ಲಿರುವಂಥ ಚಿಕಿತ್ಸೆಗಳ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತವೆ. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಅಸ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ವರ್ಷಕ್ಕೆ 7 ಲಕ್ಷ ಜನ ಸಾಯ್ತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ಕನ್ಸರ್ನ್. ಓಕೆ, ಹಾಗಾದರೆ
ಪ್ಯಾಥೋಜನ್ ನೋಡಿ, ಅವೈಲಬಲ್ ಟ್ರೀಟ್ಮೆಂಟ್ನ ವಿರುದ್ಧ ರೆಸಿಸ್ಟೆನ್ಸ್ ಅನ್ನು ಬಿಲ್ಡ್ ಮಾಡುವಂತ ಪ್ಯಾಥೋಜನ್ಸ್ ನಾವೇನು ಕರಿತೀವಿ, ಸೂಪರ್ ಬಕ್ಸ್ ಅಂತ ಕರಿತೀವಿ. ಓಕೆ, ಸೂಪರ್ ಬಕ್ಸ್ ಅಂತ ಕರಿತೀವಿ. ಸೊ ಸೂಪರ್ ಬಕ್ಸ್, ಓಕೆ, ಸೂಪರ್ ಬಕ್ಸ್ ಅಂತ ಕರಿತೀವಿ. ಓಕೆ, ಅಂದರೆ ಅವೈಲಬಲ್ ಟ್ರೀಟ್ಮೆಂಟ್ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ಯಾಥೋಜನ್ಸ್ ಅನ್ನ ಸೂಪರ್ ಬಕ್ಸ್ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್, ಆಯ್ತಾ? ಸರಿ, ಈಗ ಪ್ಲೀಸ್ ಲೆಟ್ ಮಿ ಟೆಲ್ ಯು. ಓಕೆ, ದೆರ್ ಇಸ್ ಎ ಸೀರಿಯಸ್ ಕನ್ಸರ್ನ್, ಈಗ ಫಾರ್ ಎಕ್ಸಾಂಪಲ್ ಇವರ್ ಇಲ್ ಅಂತ ಇಟ್ಕೊಳ್ಳೋಣ, ಜ್ವರ ಬಂದಿದೆ. ಓಕೆ, ಡಾಕ್ಟ್ರ್ ಹತ್ರಕ್ಕೆ ಹೋಗ್ತೀರ. ಡಾಕ್ಟ್ರ್ ಏನು ಮಾಡ್ತಾರೆ, ಪ್ಯಾರಾಸಿಟಮಲ್ ಕೊಡ್ತಾರೆ. ಓಕೆ, ಸೊ ಪ್ಯಾರಾಸಿಟಮಲ್ ಕೊಡ್ತಾರೆ, ಆದರೂ ಹುಷಾರಾಗಲ್ಲ. 5 ದಿನ ತಗೊಳ್ತಾರೆ, ಹುಷಾರಾಗಲ್ಲ. ಎಗೇನ್ ಯು ವಿಲ್ ಗೋ ಟು ದ ಡಾಕ್ಟರ್, ಆಯಿತಾ? ಅವಾಗ ಡಾಕ್ಟ್ರ್ ಒಂದು ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಅಮಾಕ್ಸಿಲಿನ್ ಅಂತ ಕರಿತೀವಿ. ಓಕೆ, ಅಮಾಕ್ಸಿಲಿನ್ ಅಂತ ಕರಿತೀವಿ, ಒಂದು ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಆದರೂ ಹುಷಾರಾಗಲ್ಲ. ಸೊ ಡಾಕ್ಟರ್ ಏನು ಹೇಳ್ತಾರೆ, ರಕ್ತ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ. ಓಕೆ, ಡೆಂಗ್ಯೂನೋ ಅಥವಾ ಮಲೇರಿಯಾನೋ ಟೈಫಾಯ್ಡೋ ಏನೋ ಒಂದು ಬಂದಿರುತ್ತೆ. ಓಕೆ, ಅವಾಗ ಏನು ಮಾಡ್ತಾರೆ, ಡಾಕ್ಟ್ರು ಐ ಲೆವೆಲ್ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಅಜಿಥ್ರೋಮೈಸಿನ್ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಓಕೆ, ಅಜಿಥ್ರೋಮೈಸಿನ್, ಇಟ್ಸ್ ಎ ವೆರಿ ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್, ಅಜಿಥ್ರೋಮೈಸಿನ್. ಓಕೆ, ಸರಿ, ಹುಷಾರಾಯಿತು, ಅಜಿಥ್ರೋಮೈಸಿನ್ ತಗೊಂಡ್ರೆ ಕ್ಯೂರ್ ಆದರೆ. ಸರಿ, ಮತ್ತೆ ನೆಕ್ಸ್ಟ್ ಇಯರ್ ಜ್ವರ ಬಂತು, ಅವಾಗ ಡಾಕ್ಟ್ರ್ ಹತ್ರಕ್ಕೆ ಹೋಗಲ್ಲ. ಯಾಕೆಂದರೆ ನೋಡ್ಕೊಂಡಿರ್ತೀರಿ ಯಾವ ಮಾತ್ರೆ ಕೊಟ್ಟವ್ರೆ ಅಂತ. ಓಕೆ, ಸೊ ಯಾವ ಮಾತ್ರೆ ಕೊಟ್ಟಿರ್ತಾರೆ. ಅವಾಗ ನೀವೇನು ಮಾಡ್ತೀರಾ, ಪ್ಯಾರಾಸಿಟಮಲು ತಗೊಳ್ಳಲ್ಲ, ಅಮಾಕ್ಸಿಲಿನ್ ತಗೊಳ್ಳಲ್ಲ, ಡೈರೆಕ್ಟಾಗಿ ಏನು ಮಾಡ್ತೀರಾ, ಐ ಲೆವೆಲ್ ಆ್ಯಂಟಿಬಯೋಟಿಕ್ ತಗೊಂಡ್ಬಿಡ್ತೀರಾ. ಸೆಲ್ಫ್ ಮೆಡಿಕೇಶನ್ ಪ್ರಾಬ್ಲಮ್ ಇದು. ಓಕೆ, ಸೊ ಯು ವಿಲ್ ಸ್ಕಿಪ್ ಪ್ಯಾರಾಸಿಟಮಲ್, ಯು ವಿಲ್ ಸ್ಕಿಪ್ ಅಮಾಕ್ಸಿಲಿನ್, ಡೈರೆಕ್ಟ್ ಯು ವಿಲ್ ಗೋ ಫಾರ್ ಐ ಲೆವೆಲ್ ಆ್ಯಂಟಿಬಯೋಟಿಕ್. ಬಟ್ ಪ್ರಾಬ್ಲಮ್ ಇರೋದೇ ಅಲ್ಲಿ. ಓಕೆ, ನೀವು ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಸೆಲ್ಫ್ ಮೆಡಿಕೇಶನ್ ತಗೊಂಡಾಗ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಸ್ವಲ್ಪ ಜ್ವರ ಬಂದರೂ ಕೂಡ ಅಜಿಥ್ರೋಮೈಸಿನ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಆವಾಗ ಪ್ಯಾಥೋಜನ್ಸ್ ಏನು ಮಾಡ್ತವೆ, ಈ ಅಜಿಥ್ರೋಮೈಸಿನ್ ವಿರುದ್ಧ ರೆಸಿಸ್ಟೆನ್ಸನ್ನು ಬಿಲ್ಡ್ ಮಾಡ್ತಾ ಬರ್ತವೆ. ಅಂದರೆ ಹೈ ಲೆವೆಲ್ ಆ್ಯಂಟಿಬಯೋಟಿಕ್ನ ವಿರುದ್ಧ ರೆಸಿಸ್ಟೆನ್ಸ್ ಬಿಲ್ಡ್ ಮಾಡ್ತಾ ಬರ್ತವೆ. ಹಿಂಗೆ ಬರೋ ಆ್ಯಂಟಿಬಯೋಟಿಕ್ಸ್ನೆಲ್ಲ ತಗೊಳ್ತಾ ಇದ್ರೆ, ಓಕೆ, ಸೊ ಸುಮ್ಮನೆ ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ನು ಆ್ಯಂಟಿಬಯೋಟಿಕ್ಸ್ನ ತಗೊಳ್ತಾ ಇದ್ರೆ ಇನ್ನು ಕೆಲವು ವರ್ಷಗಳಲ್ಲಿ ನಿಮಗೆ ಯಾವ ಆ್ಯಂಟಿಬಯೋಟಿಕ್ಕು ವರ್ಕ್ ಆಗಲ್ಲ. ಯಾಕೆ ಅಂತಂದರೆ ಪ್ಯಾಥೋಜನ್ಸು ನಿಮ್ಮ ಬಾಡಿನಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸನ್ನು ಅಟೈನ್ ಮಾಡಿರ್ತವೆ. ಇದರಿಂದ 7 ಲಕ್ಷ ಜನ ಸಾಯ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಕಾಲ್ಡ್ ಅಸ್ ಮಿಸ್ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಹಾಗಾಗಿ ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಓವರ್ ದ ಕೌಂಟರ್, ಅಂದರೆ ಮೆಡಿಕಲ್ ಕೌಂಟರಲ್ಲಿ ಮಾತ್ರೆಗಳನ್ನು ನೀವು ತಗೊಳ್ತಿದಾರಲ್ಲ, ಅದನ್ನು ನಿಷೇಧ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಅಭಿಯಾನವನ್ನು ಶುರು ಮಾಡಿತು. ದಿಸ್ ಇಸ್ ಕಾಲ್ಡ್ ಅಸ್ ರೆಡ್ ಲೈನ್ ಕ್ಯಾಂಪೈನ್. ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಆ್ಯಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಓಕೆ, ಇದನ್ನು ಯಾಕೆ ಸರ್ ಇವಾಗ ಮಾತಾಡ್ತಾ ಇದ್ದೀರಾ? ಅದರ ಭಾಳ ಇಂಪಾರ್ಟೆಂಟು. ಇತ್ತೀಚೆಗೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸನ್ನು ಕಾಂಬ್ಯಾಟ್ ಮಾಡಲಿಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಸಮಾವೇಶ ನಡೀತು. ಎಲ್ಲಿ ನಡೀತು? ಜೆಡ್ಡಾದಲ್ಲಿ ನಡೀತು. ಭಾಳ ಇಂಪಾರ್ಟೆಂಟು. ಓಕೆ, ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೀತು. ಓಕೆ, ಈ ಕಾರ್ಯಕ್ರಮವನ್ನು ಗ್ಲೋಬಲ್ ಐ ಲೆವೆಲ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಆನ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಪ್ರಶ್ನೆ ಕೇಳ್ತಾರೆ, ಗ್ಲೋಬಲ್ ಐ ಲೆವೆಲ್ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಆನ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸು ಈಕೆ ಎಲ್ಲಿ ನಡೀತು? ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೀತು. ಓಕೆ, ಎಸ್. ಸೊ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡಿದ್ದೀನಿ. ಓಕೆ, ಇಲ್ಲೊಂದು ಇನ್ಫಾರ್ಮೇಷನ್ ಕೊಡ್ಬೋದು. ಓಕೆ, ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸನ್ನು ತಡೆಗಟ್ಟುವಂಥ ಜಾಗತಿಕ ಪ್ರಯತ್ನಗಳು. ಗ್ಯಾಪ್ ಅಂತ ಒಂದು ಕಾರ್ಯಕ್ರಮ ಇದೆ, ವಾವ್ ಅಂತ ಒಂದು ಕಾರ್ಯಕ್ರಮ ಇದೆ, ಗ್ಲಾಸ್ ಅಂತ ಒಂದು ಕಾರ್ಯಕ್ರಮ ಇದೆ. ಓಕೆ, ಗ್ಲೋಬಲ್ ಆಕ್ಷನ್ ಪ್ಲಾನ್ ಆನ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ವರ್ಲ್ಡ್ ಆಂಟಿ ಮೈಕ್ರೋಬಿಯಲ್ ಅವೇರ್ನೆಸ್ ವೀಕ್. ಓಕೆ, ಮತ್ತೆ ಗ್ಲೋಬಲ್ ಆಂಟಿಬಯೋಟಿಕ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್, GRDP ಅಂತಿದೆ. ಓಕೆ, ಮತ್ತು ಭಾರತದಲ್ಲಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನು ತಡೆಗಟ್ಟುವಂಥ ಭಾರತ ಸರ್ಕಾರದ ಪ್ರಯತ್ನಗಳು. ಒಂದು ನ್ಯಾಷನಲ್ ಆಕ್ಷನ್ ಆನ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಓಕೆ, AMR ಸರ್ವೈಲೆನ್ಸ್ ವೀಕ್, ಮತ್ತು ಆಗಲೇ ಡಿಸ್ಕಸ್ ಮಾಡ್ದಂಗೆ ಇಂಡಿಯಾಸ್ ರೆಡ್ ಲೈನ್ ಕ್ಯಾಂಪೈನ್ ಅಂತ ಕರಿತೀವಿ. ಓಕೆ, ಎಸ್, ದಿಸ್ ಇಸ್ ರಿಗಾರ್ಡಿಂಗ್ ಓಕೆ ಜೆಡ್ಡಾ ಕಮಿಟ್ಮೆಂಟ್ಸ್ ಟು ಆಕ್ಸಲರೇಟ್ ಆಕ್ಷನ್ ಆನ್ AMR. ನೆಕ್ಸ್ಟ್ ಬನ್ನಿ, ಸಿಕ್ಕಲ್ ಸೆಲ್ ಅನಿಮಿಯಾ ನ್ಯೂಸ್.
ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಓಕೆ, ಫೈನ್, ಕೇಳಿಸ್ಕೊಳ್ಳಿ. ಸಿಕ್ಕಲ್ ಸೆಲ್ ಅನೀಮಿಯಾ, ಓಕೆ, ಸಿಕ್ಕಲ್ ಸೆಲ್ ಅನೀಮಿಯಾವನ್ನು ಎರಾಡಿಕೇಟ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದೆ. 2047, 2047 ವೇಳೆಗೆ ಸಿಕ್ಕಲ್ ಸೆಲ್ ಅನೀಮಿಯಾವನ್ನು ಎರಾಡಿಕೇಟ್ ಮಾಡ್ತೀವಿ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಸಿಕ್ಕಲ್ ಸೆಲ್ ಅನೀಮಿಯಾ? ಓಕೆ, ಸಿಕ್ಕಲ್ ಸೆಲ್ ಅನೀಮಿಯಾ ಭಾಳ ಇಂಪಾರ್ಟೆಂಟು. ಓಕೆ, ಸೊ ಇದನ್ನು ಹೇಳಬೇಕು ಅಂತಂದರೆ, ಸಿಕ್ಕಲ್ ಸೆಲ್ ಅನಿಮಿಯಾ ಹೇಳಬೇಕು ಅಂದರೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಾನಿವತ್ತು ಐ ಸ್ಪೀಕ್ ಅಬೌಟ್ ಎ ಟೆಕ್ನಾಲಜಿ, ಒಂದು ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀನಿ. ಓಕೆ, ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿ ಅಂತ. ಓಕೆ, ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿ ಅಂತ ಕರೀತೀವಿ. ಇದರ ಬಗ್ಗೆ ಮಾತಾಡೋಣ. ಓಕೆ, ನೋಡಿ, ಈಗ ಎರಡು ಪದಗಳನ್ನ ಬಳಸ್ತೀನಿ. ಲಿಸನ್ ಹಿಯರ್. ಜೀನ್ ಎಡಿಟಿಂಗ್ ಅಂತ ಒಂದು ಪದ. ಓಕೆ, ಜೀನ್ ಎಡಿಟಿಂಗ್ ಅಂತ ಒಂದು ಪದ, ಜೀನ್ ಮಾಡಿಫಿಕೇಶನ್ ಅಂತ ಒಂದು ಪದ. ಎರಡು ಬೇರೆ ಬೇರೆ. ಜೀನ್ ಎಡಿಟಿಂಗ್, ಜೀನ್ ಮಾಡಿಫಿಕೇಶನ್ ಅಲ್ವಾ? ಸರಿ, ಈಗ ಜೀನ್ ಅನ್ನೋದು ಎಲ್ಲಿ ಬರುತ್ತೆ? ಜೀನ್ ಅನ್ನೋದು ಎಲ್ಲಿ ಬರುತ್ತೆ? ಓಕೆ, ಸೆಲ್ ಗೊತ್ತಿದೆ, ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದೆ. ಓಕೆ, ನ್ಯೂಕ್ಲಿಯಸ್ ಒಳಗಡೆ DNA ಇದೆ. ಓಕೆ, DNA ಒಳಗಡೆ ಕ್ರೋಮೋಸೋಮ್ ಇದೆ. DNA ಒಳಗಡೆ ಕ್ರೋಮೋಸೋಮ್ ಇದೆ. ಕ್ರೋಮೋಸೋಮ್ ಒಳಗಡೆ ಜೀನೋಮ್ ಇದೆ. ಓಕೆ, ಜೀನೋಮ್ ಒಳಗಡೆ ಜೀನ್ ಇದೆ. ಓಕೆ, ವಾಟ್ ಈಸ್ ಜೀನೋಮ್ ಅಂತಾರೆ? ಸೆಟ್ ಆಫ್ ಜೀನ್ಸ್ ಅರೇಂಜೆಡ್ ಇದೆ, ಸೀಕ್ವೆನ್ಸ್ ಇಸ್ ಕಾಲ್ಡ್ ಅಸ್ ಜೀನೋಮ್. ಅಂದರೆ ಓಕೆ, ಒಂದು ಸೆಟ್ ಆಫ್ ಜೀನ್ಸ್. ಓಕೆ, ಕೇಳಿಸ್ಕೊಳ್ಳಿ. ಸೆಟ್ ಆಫ್ ಜೀನ್ಸ್ ಅರೇಂಜೆಡ್ ಇನ್ ಎ ಸೀಕ್ವೆನ್ಸ್. ಓಕೆ, ಸೆಟ್ ಆಫ್ ಜೀನ್ಸ್ ಅರೇಂಜೆಡ್ ಇನ್ ಎ ಸೀಕ್ವೆನ್ಸ್ ಇಸ್ ಕಾಲ್ಡ್ ಅಸ್ ಜೀನೋಮ್ ಅಂತ ಕರಿತೀವಿ. ಆಯಿತಾ? ಸರಿ, ಈಗ ಇಲ್ಲಿ ಯಾವುದೋ ಒಂದು ಡಿಫೆಕ್ಟಿವ್ ಜೀನ್ ಇದೆ. ಓಕೆ, ಇಲ್ಲಿ ಯಾವುದೋ ಒಂದು ಡಿಫೆಕ್ಟಿವ್ ಜೀನ್ ಇದೆ. ಈ ಡಿಫೆಕ್ಟಿವ್ ಜೀನನ್ನು ಸರಿಪಡಿಸಿದ್ರೆ ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀರಿ. ಡಿಫೆಕ್ಟಿವ್ ಜೀನನ್ನು ಸರಿಪಡಿಸಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಜೀನ್ ಎಡಿಟಿಂಗ್. ದಿಸ್ ಈಸ್ ಕಾಲ್ಡ್ ಅಸ್ ಜೀನ್ ಎಡಿಟಿಂಗ್. ಆಯಿತು. ಬಟ್ ಓಕೆ, ಇನ್ನೊಂದು ಜೀನೋಮ್ ಇದೆ. ಯಾವುದೋ ಒಂದು ಫಾರಿನ್ ಜೀನನ್ನು ಹೊರಗಡೆಯಿಂದ ಇಂಟ್ರಡ್ಯೂಸ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಜೀನ್ ಮಾಡಿಫಿಕೇಶನ್. ಓಕೆ, ಸೊ ಭಾಳ ಇಂಪಾರ್ಟೆಂಟು, ಕೇಳಿಸ್ಕೊಳ್ಳಿ. ಓಕೆ, ಸೊ ಜೀನ್ ಎಡಿಟಿಂಗಲ್ಲಿ ಪ್ಲೀಸ್ ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಓಕೆ, ಜೀನ್ ಎಡಿಟಿಂಗಲ್ಲಿ ನಾವು ಫಾರಿನ್ ಜೀನನ್ನು ಇಂಟ್ರಡ್ಯೂಸ್ ಮಾಡಲ್ಲ. ಓಕೆ, ಫಾರಿನ್ ಜೀನ್ ಇರೋ ಡಿಫೆಕ್ಟಿವ್ ಜೀನನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಅಸ್ ಜೀನ್ ಎಡಿಟಿಂಗ್. ಆದರೆ ಜೀನ್ ಮಾಡಿಫಿಕೇಷನಲ್ಲಿ ಹೊರಗಡೆಯಿಂದ ಹೊಸ ಜೀನ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಮಸ್ಟರ್ಡ್ ಪ್ಲಾಂಟ್ ಅಂತ ತಗೊಳ್ಳಿ. ಓಕೆ, ಒಂದು ಸಾಸಿವೆ ಗಿಡ, ಮಸ್ಟರ್ಡ್ ಪ್ಲಾಂಟು ಹೆಚ್ಚು ಈಲ್ಡ್ ಬರಬೇಕು, ಇಳುವರಿ ಜಾಸ್ತಿ ಬರಬೇಕು ಅಂತೇಳಿ ಒಂದು ಫಾರಿನ್ ಜೀನ್ ಇಂಟ್ರಡ್ಯೂಸ್ ಮಾಡ್ತೀವಿ. ದಟ್ ಈಸ್ ಜೀನ್ ಮಾಡಿಫಿಕೇಶನ್. ಆಯಿತಾ? ಸರಿ, ಈಗ ಜೀನ್ ಎಡಿಟಿಂಗಿಗೆ ಒಂದು ಉದಾಹರಣೆ ಕೊಡೋಣ. ಲೆಟ್ಸ್ ಟೇಕ್ ಸಿಕ್ಕಲ್ ಸೆಲ್ ಅನಿಮಿಯಾ. ಓಕೆ, ಸೊ ವಿಲ್ ಸ್ಪೀಕ್ ಅಬೌಟ್ ಸಿಕ್ಕಲ್ ಸೆಲ್ ಅನಿಮಿಯಾ. ಕೇಳಿಸ್ಕೊಳ್ಳಿ. ಓಕೆ, ವಿಲ್ ಸ್ಪೀಕ್ ಅಬೌಟ್ ಸಿಕ್ಕಲ್ ಸೆಲ್ ಅನಿಮಿಯಾ. ಓಕೆ, ಸಿಕ್ಕಲ್ ಸೆಲ್ ಅನಿಮಿಯಾ ಬಗ್ಗೆ ಮಾತಾಡೋಣ. ಓಕೆ, ಇಟ್ಸ್ ಎ ವೆರಿ ರೇರ್ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್. ಇಟ್ಸ್ ಎ ವೆರಿ ರೇರ್ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್. ಅನುವಂಶೀಯವಾಗಿ ಹರಿದು ಬರುವ ರಕ್ತದ ಕಾಯಿಲೆ. ಓಕೆ, ಅನುವಂಶೀಯವಾಗಿ ಹರಿದು ಬರುವ ರಕ್ತದ ಕಾಯಿಲೆ. ಇಟ್ಸ್ ಎ ವೆರಿ ರೇರ್ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್. ಓಕೆ ಸರ್, ಏನು ಸರ್ ಇದು? ಅದರ ಈಗ ನಿಮಗೆ ಕ್ರೋಮೋಸೋಮ್ಸ್ ಗೊತ್ತಿದೆ. ಓಕೆ, ಕೇಳಿಸ್ಕೊಳ್ಳಿ. ಓಕೆ, ಬಾಡಿನಲ್ಲಿ ಹೌ ಮೆನಿ ಕ್ರೋಮೋಸೋಮ್ಸ್ ಆರ್ ದೇರ್? ಓಕೆ, 46 ಕ್ರೋಮೋಸೋಮ್ ಇದೆ. ಓಕೆ, 46 ಕ್ರೋಮೋಸೋಮ್ ಇದೆ. ಕೇಳಿಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಆಯಿತಾ? 46 ಕ್ರೋಮೋಸೋಮ್ ಅಂದರೆ 23 ಪೇರ್ಸ್ ಇದೆ. 23 ಪೇರ್ಸ್ ಇದೆ. ಅದರಲ್ಲಿ ಓಕೆ 11th ಕ್ರೋಮೋಸೋಮ್ ಅಂದರೆ 11th ಕ್ರೋಮೋಸೋಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಓಕೆ, 11th ಕ್ರೋಮೋಸೋಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 11th ಕ್ರೋಮೋಸೋಮಲ್ಲಿ ಒಂದು ಜೀನ್ ಇದೆ. ಓಕೆ, 11th ಕ್ರೋಮೋಸೋಮ್ ಭಾಳ ಇಂಪಾರ್ಟೆಂಟು. ಕ್ರಿಸ್ಪರ್ ಕ್ಯಾಸ್9 ಟೆಕ್ನಾಲಜಿ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಯೂಸ್ ಆಗಿದೆ. ಓಕೆ ಸರ್, 11th ಕ್ರೋಮೋಸೋಮಲ್ಲಿ ಒಂದು ಜೀನ್ ಇದೆ. ಈ ಜೀನ್ ಹೆಸರು ಹಿಮೋಗ್ಲೋಬಿನ್ ಬೀಟಾ ಜೀನ್ ಅಂತ.
hemoglobin beta gene ಅಂತ. This hemoglobin beta gene is responsible for, ಕೇಳಿಸ್ಕೊಳ್ಳಿ, ಓಕೆ, 11th ಕ್ರೋಮೋಸೋಮ್ ಅಲ್ಲಿ ಒಂದು ಜೀನ್ ಇದೆ. ಓಕೆ, ಈ ಜೀನ್ ಹೆಸರು ಹಿಮೋಗ್ಲೋಬಿನ್ ಬೀಟಾ ಜೀನ್ ಅಂತ. ಓಕೆ, ದಿಸ್ ಹಿಮೋಗ್ಲೋಬಿನ್ ಬೀಟಾ ಜೀನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಹಿಮೋಗ್ಲೋಬಿನ್. ಓಕೆ, ಈ ಜೀನ್ ಇರೋದ್ರಿಂದನೇ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗ್ತಿರೋದು. ಹಿಮೋಗ್ಲೋಬಿನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ RBC, ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂತ ಕರಿತೀವಿ. ಆಯಿತಾ? ಸರಿ, ಈಗ ಈ ಹಿಮೋಗ್ಲೋಬಿನ್ಗೆ ಎರಡು ಫಂಕ್ಷನ್ ಇದೆ. ಹಿಮೋಗ್ಲೋಬಿನ್ ಎರಡು ಫಂಕ್ಷನ್ ಇದೆ. ಸೊ ಹಿಮೋಗ್ಲೋಬಿನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ರೆಡ್ ಕಲರ್ ಆಫ್ ಬ್ಲಡ್. ಸೊ ರಕ್ತ ಕೆಂಪಿರೋದಕ್ಕೆ ಕಾರಣನೇ ಹಿಮೋಗ್ಲೋಬಿನ್ ಒಂದು. ಎರಡನೇದು, ಹಿಮೋಗ್ಲೋಬಿನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹಿಮೋಗ್ಲೋಬಿನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸಪ್ಲೈಂಗ್ ಆಕ್ಸಿಜನ್ ಟು ದ ಬ್ಲಡ್. ಓಕೆ, ಕೇಳಿಸ್ಕೊಳ್ಳಿ, 11th ಕ್ರೋಮೋಸೋಮ್ ಅಲ್ಲಿ there is called as hemoglobin beta gene. Okay, hemoglobin beta gene is responsible for the production of hemoglobin and hemoglobin is responsible for the production of RBC. Okay, hemoglobin ಇರೋದ್ರಿಂದನೇ, ಓಕೆ, hemoglobin ಎರಡು ಫಂಕ್ಷನ್ ಇದೆ. ಇಟ್ ಇಸ್ ಗಿವಿಂಗ್ ರೆಡ್ ಕಲರ್ ಟು ದ ಬ್ಲಡ್. ಎರಡನೇದು, ಇದು ರಕ್ತಕ್ಕೆ ಆಮ್ಲಜನಕವನ್ನು ಸಪ್ಲೈ ಮಾಡುತ್ತೆ. ಓಕೆ, ಇದು ಗೊತ್ತಿರಬೇಕು. ಆದರೆ ಕೆಲವರಲ್ಲಿ ಓಕೆ, ಸಮ್ ಟ್ರೈಬಲ್ ಕಮ್ಯುನಿಟಿನಲ್ಲಿ, ಹೆಚ್ಚು ಬುಡಕಟ್ಟು ಜನಗಳಲ್ಲಿ ಈ ಕೇಳಿಸ್ಕೊಳ್ಳಿ, ಹಿಮೋಗ್ಲೋಬಿನ್ ಬೀಟಾ ಜೀನ್ ಇದೆಯಲ್ಲ, ಈ ಬೀಟಾ ಜೀನು, ಹಿಮೋಗ್ಲೋಬಿನ್ ಬೀಟಾ ಜೀನು ಓಕೆ ಮ್ಯೂಟೇಟ್ ಆಗಿಬಿಡುತ್ತೆ, ರೂಪಾಂತರವನ್ನು ಕೈಗೊಳ್ಳುತ್ತೆ, ಮ್ಯೂಟೇಷನ್ ಆಗಿರುತ್ತೆ, ಹಿಮೋಗ್ಲೋಬಿನ್ ಮ್ಯೂಟೇಷನ್. ಓಕೆ, ಅದಕ್ಕೆ ಇಂಥದ್ದೇ ರೀಸನ್ ಅಂತಿಲ್ಲ. ಆ ಹಿಮೋಗ್ಲೋಬಿನ್ ಬೀಟಾ ಜೀನು ಮ್ಯೂಟೇಟ್ ಆದರೆ ಓಕೆ, ಎಂತಹ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತಂದರೆ, ಆ ಹಿಮೋಗ್ಲೋಬಿನ್ನು ಎಂಥ ನೋಡಿ, RBC ಇದಾವಲ್ಲ, RBC ಯೂಶಲಿ ಸರ್ಕ್ಯುಲರ್ ಶೇಪಲ್ಲಿ ಇರ್ತವೆ. ಓಕೆ, ರೌಂಡ್ ಇದಾವೆ RBCಗಳು. ಆದರೆ ಹಿಮೋಗ್ಲೋಬಿನ್ ಬೀಟಾ ಜಿನ್, ಓಕೆ, ಹಿಮೋಗ್ಲೋಬಿನ್ ಬೀಟಾ ಜಿನ್ ಮ್ಯೂಟೇಟ್ ಆದರೆ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ. ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆದರೆ ಅವಾಗ ಉತ್ಪತ್ತಿಯಾಗುವಂಥ RBCಗಳು ಓಕೆ ಸರ್ಕ್ಯುಲರ್ ಶೇಪಲ್ಲಿರಲ್ಲ, ಸಿಕ್ಕಲ್ ಶೇಪಲ್ಲಿ ಇರ್ತವೆ. ಓಕೆ, ಸರ್ಕ್ಯುಲರ್ ಶೇಪಲ್ಲಿರಲ್ಲ, ಸಿಕ್ಕಲ್ ಶೇಪಲ್ಲಿ ಇರ್ತವೆ. ಓಕೆ, RBCಗಳು ಸರ್ಕ್ಯುಲರ್ ಶೇಪಲ್ಲಿದ್ದರೆ ಮಾತ್ರ ಬ್ಲಡ್ ಸರಾಗವಾಗಿ ಹರಿಯುತ್ತೆ. ಸರ್ಕ್ಯುಲರ್ ಶೇಪಲ್ಲಿದ್ದರೆ ಮಾತ್ರ ರಕ್ತ ಸರಾಗವಾಗಿ ಹರಿಯುತ್ತೆ. ಸೊ RBCಗಳು ಸಿಕ್ಕಲ್ ಶೇಪ್ ಇತ್ತು ಅಂತಂದರೆ ಓಕೆ, ರಕ್ತನಾಳಗಳಲ್ಲಿ ಹೆಪ್ಪು ಕಟ್ಬಿಡುತ್ತೆ. ಬಿಕಾಸ್ ಸಿಕ್ಕಲ್ ಶೇಪ್ ಇದೆ, ಸಿಕ್ಕಲ್ ಶೇಪ್. ಓಕೆ, ಬ್ಲಡ್ ಫ್ಲೋ ಆಗಲ್ಲ ಅಂತಂದರೆ ಎಸ್, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇಟ್ಸ್ ಎ ವೆರಿ ರೇರ್ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್, ಅನುವಂಶೀಯವಾಗಿ ಹರಿದು ಬರುವಂಥ ರಕ್ತದ ಕಾಯಿಲೆ. ಆಯಿತಾ? ಸೊ ಹೆಚ್ಚು ಭಾರತದಲ್ಲಿ ಬುಡಕಟ್ಟು ಜನಗಳಲ್ಲಿ ಕಂಡುಬರುತ್ತೆ. ಅದಕ್ಕೆ ಈ ಡಿಸೀಸ್ ಸಿಕ್ಕಲ್ ಸೆಲ್ ಅನಿಮಿಯಾವನ್ನು ಎರಾಡಿಕೇಟ್ ಮಾಡಲಿಕ್ಕೋಸ್ಕರ ಒಂದು ನ್ಯಾಷನಲ್ ಟಾರ್ಗೆಟ್ ಹಾಕೊಂಡಿದ್ದೀವಿ, 2047. ಓಕೆ, ಟಾರ್ಗೆಟ್ ಹಾಕೊಂಡಿದ್ದೀವಿ. ಸರಿ, ಈಗ ಕ್ಯೂರ್ ಮಾಡ್ಬೋದಾ ಅಂತ ಕೇಳಿದ್ರೆ ಕ್ಯೂರ್ ಮಾಡ್ಬೋದು. ಹೆಂಗೆ ಸರ್? ನೋಡಿ ಇಲ್ಲಿ, ಓಕೆ, ಜೀನ್ ಏಟಿಂಗ್ ಮುಖಾಂತರ. ಓಕೆ, ಇಲ್ಲಿ ಡಿಫೆಕ್ಟಿವ್ ಬೀಟಾ ಜೀನ್ ಇದೆ, ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಬೀಟಾ ಜೀನ್ ಇದೆ ಅಂತ ಇಟ್ಕೊಂಡು, ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಬೀಟಾ ಜೀನ್ ಇದೆ. ಓಕೆ, ಒಂದು ಕತ್ರಿ ತಗೊಳ್ತೀವಿ. ಕತ್ರಿ ಅಂತಂದರೆ ಮಾಲಿಕ್ಯುಲರ್ ಸೀಸರ್, ಅಣು ಸ್ವರೂಪದಲ್ಲಿರುವಂಥ ಕತ್ರಿ. ಓಕೆ, Cas9 ಅಂತ ಇದ್ರ ಹೆಸರು. ಓಕೆ, ಒಂದು ಕತ್ರಿ ತಗೊಳ್ತೀವಿ, Cas9 ಅಂತ. ಸೊ Cas9 ಇಸ್ ನಥಿಂಗ್ ಬಟ್ ಎ ಮಾಲಿಕ್ಯುಲರ್ ಸೀಸರ್. ಓಕೆ, ಮಾಲಿಕ್ಯುಲರ್ ಸೀಸರ್, ಅಣು ಸ್ವರೂಪದಲ್ಲಿರುವಂಥ ಕತ್ರಿ. ಈ ಕತ್ರಿ ತಗೊಂಡು ಇಲ್ಲಿ ಕಟ್ ಮಾಡಿ ಈ ಡಿಫೆಕ್ಟಿವ್ ಜೀನನ್ನು ಸರಿಪಡಿಸ್ತೀವಿ. ಓಕೆ, ಅಂದರೆ ನಾವು ಈ ಜೀನ್ ಏಟಿಂಗಲ್ಲಿ Cas9 ಎನ್ನುವಂಥ ಮಾಲಿಕ್ಯುಲರ್ ಸೀಸರ್ನ ಯೂಸ್ ಮಾಡ್ತಿರೋದ್ರಿಂದ this technology is called as CRISPR-Cas9 technology. Okay, this technology is called as CRISPR-Cas9 technology. ಜೀನ್ ಏಟಿಂಗ್ ಅಲ್ಲಿ Cas9 ಎನ್ನುವಂಥ ಮಾಲಿಕ್ಯುಲರ್ ಸೀಸರ್ನ ಯೂಸ್ ಮಾಡ್ತಿರೋದ್ರಿಂದ this technology is called as CRISPR-Cas9 technology. Okay, hope you are understanding. Okay, ಈಗ ಜೀನ್ ಮಾಡಿಫಿಕೇಶನ್ಗೆ ಬನ್ನಿ. Listen you. Okay, gene editing is done. Okay, gene editing is done. Okay, ಈಗ ಜೀನ್ ಮಾಡಿಫಿಕೇಶನ್ಗೆ ನಾವು ಉದಾಹರಣೆ ಕೊಡ್ತಾನೆ. ಒಂದು ಸಾಸಿವೆ ಗಿಡ ಇರುತ್ತೆ. ಓಕೆ, ಆ ಸಾಸಿವೆ ಗಿಡ ಹೆಚ್ಚು ಇಳುವರಿ ಕೊಡಲಿ ಅಂತೇಳಿ ಒಂದು ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡ್ತಾನೆ.
ಸಾಸಿವೆ ಗಿಡ ಹೆಚ್ಚು ಇಳುವರಿ ಕೊಡಲಿ ಅಂತೇಳಿ ಒಂದು ಫಾರಿನ್ ಜೀನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇಟ್ ಈಸ್ ಕಾಲ್ಡ್ ಅಸ್ ಜೀನ್ ಮಾಡಿಫಿಕೇಶನ್. ಓಕೆ, ಸರಿ. ಜೀನ್ ಎಡಿಟಿಂಗ್ ಆಗಲಿ ಅಥವಾ ಜೀನ್ ಮಾಡಿಫಿಕೇಶನ್ ಆಗಲಿ, ಓಕೆ, ಎಸ್, ಅಥವಾ ನೋಡಿ ಕೇಳಿಸ್ಕೊಳ್ಳಿ, ಜೀನ್ ಎಡಿಟಿಂಗ್ ಮತ್ತು ಜೀನ್ ಮಾಡಿಫಿಕೇಶನ್ ಅನ್ನ ರೆಗ್ಯುಲೇಟ್ ಮಾಡುವಂತ ಭಾರತ ಸರ್ಕಾರದ ಸಂಸ್ಥೆ ಯಾವುದು? ಓಕೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್. ಓಕೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ವಿಚ್ ಫಂಕ್ಷನ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. ಓಕೆ, ಸೊ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅನ್ನು ಅಥವಾ ಜೆನೆಟಿಕಲಿ ಇಂಜಿನಿಯರ್ಡ್ ಆರ್ಗ್ಯಾನಿಸಮ್ಸ್ ಅನ್ನು ರೆಗ್ಯುಲೇಟ್ ಮಾಡುವಂತ ಭಾರತ ಸರ್ಕಾರದ ಸಂಸ್ಥೆ ಮಿನಿಸ್ಟ್ರಿ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ, ವಿಚ್ ಫಂಕ್ಷನ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. ಓಕೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಈಗ ಚಿಕನ್ ಗುನ್ಯಾ ನ್ಯೂಸಲ್ಲಿದೆ. ಓಕೆ, ಚಿಕನ್ ಗುನ್ಯಾ ನ್ಯೂಸಲ್ಲಿದೆ. ಓಕೆ, ಇದನ್ನ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಒಂದು ಡಿಸೀಸ್ನ ಓದಬೇಕಾದ್ರೆ ಯಾವ ರೀತಿ ಓದಬೇಕು, ಆಯ್ತಾ? ಆ ಸ್ಟ್ರಕ್ಚರ್ ಇಟ್ಕೊಳ್ಳಿ, ಆ ಸ್ಟ್ರಕ್ಚರ್ ಪ್ರಕಾರನೇ ಫಾಲೋ ಮಾಡೋಣ. ಓಕೆ, ಹೆಸರು ಚಿಕನ್ ಗುನ್ಯಾ. ಓಕೆ, ಎಸ್, ಪ್ಯಾಥೋಜನ್ ಬಂದು ರೈಬೋನ್ಯೂಕ್ಲಿಕ್ ಆಸಿಡ್, RNA ವೈರಸ್ಸು. ಓಕೆ, ಎಸ್, RNA ವೈರಸ್, ಒಂದು RNA ವೈರಸ್ಸು ಚಿಕನ್ ಗುನ್ಯಾ ಕಾಸ್ ಮಾಡುತ್ತೆ. ನೋಡಿ, ವೆಕ್ಟಾರ್ ಮಸ್ಕಿಟೋ, ಈಡಿಸ್ ಮಸ್ಕಿಟೋ ಅಂತ ಕರಿತೀವಿ. ಈಡಿಸ್ ಮಸ್ಕಿಟೋ. ನಾನು ಹೇಳ್ತಾ ಇದ್ದೀನಿ, ಒಂದು ಡಿಸೀಸನ್ನು ಓದಬೇಕಾದ್ರೆ ಯಾವ ರೀತಿ ಓದಬೇಕು ಅಂತ ಸ್ಟ್ರಕ್ಚರ್ ಹೇಳ್ಬಿಟ್ಟಿದ್ದೀನಿ. ಆ ಸ್ಟ್ರಕ್ಚರ್ ಪ್ರಕಾರನೇ ಕಲಿಬೇಕು. ಫಸ್ಟು ನೇಮು, ಓಕೆ, ಎರಡನೇದು ಪ್ಯಾಥೋಜನ್ ಯಾವುದು, ವೆಕ್ಟಾರ್ ಯಾವುದು, ಟ್ರಾನ್ಸ್ಮಿಷನ್ನು, ಸಿಂಪ್ಟಮ್ಸು, ಟ್ರೀಟ್ಮೆಂಟು, ಪ್ರಿವೆಂಟಿವ್ ಮೆಷರ್ಸ್. ಓಕೆ, ಇಲ್ಲಿ ನೇಮು ಚಿಕನ್ ಗುನ್ಯಾ. ಓಕೆ, ಪ್ಯಾಥೋಜನ್ನು RNA ವೈರಸ್. ಓಕೆ, ವೆಕ್ಟಾರ್ ಮಸ್ಕಿಟೋ. ಓಕೆ, ಯಾವ ಮಸ್ಕಿಟೋ? ಅದರ ಹೆಸರೇನು? ಈಡಿಸ್ ಮಸ್ಕಿಟೋ ಅಂತ ಕರಿತೀವಿ. ಓಕೆ, ಈಡಿಸ್ ಮಸ್ಕಿಟೋ. ಈ ಚಿಕನ್ ಗುನ್ಯಾ, ಡೆಂಗ್ಯೂ, ಓಕೆ, ಡೆಂಗ್ಯೂ, ಝೀಕಾ ವೈರಸ್ ಅನ್ನು ಹರಡುವಂಥ ಸೊಳ್ಳೆ ಹೆಸರು ಬಂದು ಈಡಿಸ್ ಈಜಿಪ್ಟೈ ಅಂತ. ಓಕೆ, ಸೊ ಚಿಕನ್ ಗುನ್ಯಾ, ಡೆಂಗ್ಯೂ ಮತ್ತು ಝೀಕಾ ವೈರಸ್ ಅನ್ನು ಹರಡುವಂಥ ಮಸ್ಕಿಟೋ ಬಂದು ಈಡಿಸ್ ಮಸ್ಕಿಟೋ ಅಂತ. ಓಕೆ, ವೆಕ್ಟಾರ್ ಆಯಿತು. ಓಕೆ, ಇದು ಕಮ್ಯುನಿಕೇಬಲ್ ಡಿಸೀಸಾ? ನೋ, ಏನು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ. ಅಂದರೆ ಸೊಳ್ಳೆ ಕಚ್ಚಿದ್ರೆ ಬರುತ್ತೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಲ್ಲ. ಇಟ್ ಈಸ್ ನಾನ್ ಕಮ್ಯುನಿಕೇಬಲ್. ಓಕೆ, ಇಟ್ ಇಸ್ ಎ ನಾನ್ ಕಮ್ಯುನಿಕೇಬಲ್. ಓಕೆ, ಟ್ರಾನ್ಸ್ಮಿಷನ್ನು, ಸಿಂಪ್ಟಮ್ಸು. ಓಕೆ, ಕೇಳಿಸ್ಕೊಳ್ಳಿ. ಓಕೆ, ಎಸ್, ಸಿಂಪ್ಟಮ್ಸು. ಓಕೆ, ಸಿಂಪ್ಟಮ್ಸ್ ಏನಾಗುತ್ತೆ ಅಂತಂದರೆ ವಿಪರೀತ ಜ್ವರ ಬರುತ್ತೆ. ನೋಡಿ, ಎಸ್, ವಿಪರೀತ ಜ್ವರ ಬರುತ್ತೆ. ಓಕೆ, ಎಸ್, ಹೈ ಫೀವರ್. ಒಂದು ಸೆಕೆಂಡ್. ಓಕೆ, ಸೊ ವಿಪರೀತ ಜ್ವರ ಬರುತ್ತೆ. ಸೊ ಜಾಯಿಂಟ್ ಪೇಯ್ನು, ಸೊ ಮೈಕೈ ನೋವು, ಇವೆಲ್ಲ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಟ್ರೀಟ್ಮೆಂಟಿಗೆ ಬರೋಣ. ಸಿಂಪ್ಟಮ್ಸ್ ಆಯಿತು, ಸಿಂಪ್ಟಮ್ಸು ಜ್ವರ ಬರುತ್ತೆ. ಓಕೆ, ಸಿಂಪ್ಟಮ್ಸು ಜ್ವರ ಬರುತ್ತೆ. ಸೊ ಚಿಕನ್ ಗುನ್ಯಾದು ಮೇಯ್ನು. ಓಕೆ, ಸುಸ್ತು, ಆಯಾಸ, ಓಕೆ, ಜಾಯಿಂಟ್ ಪೇಯ್ನ್ಸು, ಜ್ವರ ಬರುತ್ತೆ. ಟ್ರೀಟ್ಮೆಂಟು, ಸೊ ಇಲ್ಲಿವರೆಗೂ ಇದಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ. ಇರೋ ಟ್ರೀಟ್ಮೆಂಟಲ್ಲೇ ಕ್ಯೂರ್ ಮಾಡ್ತಾ ಇದ್ವಿ. ಆದರೆ ಮೊಟ್ಟ ಮೊದಲ ಬಾರಿಗೆ ಚಿಕನ್ ಗುನ್ಯಾವನ್ನು ಕ್ಯೂರ್ ಮಾಡುವಂಥ ಮೊದಲ ಲಸಿಕೆ ಬಂದಿದೆ. ಇದನ್ನು ಕೇಳಿಸ್ಕೊಳ್ಳಿ, ಇಕ್ಸ್ಟಿಕ್ ಅಂತ ಕರಿತೀವಿ. ಓಕೆ, ಸೊ ಯುರೋಪಿಂದ ಕಂಡುಹಿಡಿದಿರ್ತಕ್ಕಂಥ ಮೊಟ್ಟ ಮೊದಲ ಚಿಕನ್ ಗುನ್ಯಾ ವ್ಯಾಕ್ಸಿನ್ ಬಂದು ಇಕ್ಸ್ಟಿಕ್ ಅಂತ, ಭಾಳ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಟ್ರೀಟ್ಮೆಂಟ್. ಓಕೆ, ತಡೆಗಟ್ಟುವಂಥ ಕ್ರಮಗಳು ಆದಷ್ಟು ಸೊಳ್ಳೆಗಳಿರುವಂಥ ಪ್ರದೇಶಗಳಿಂದ ದೂರ ಇರಬೇಕು. ಮತ್ತು ನಾವು ಹೆಚ್ಚು ಅಂದರೆ ಸ್ಟ್ಯಾಗ್ನೆಂಟ್ ವಾಟರ್ ಹತ್ರ ಇರಬಾರ್ದು, ನಿಂತ ನೀರ ಹತ್ರ ಇರಬಾರ್ದು. ನಿಂತ ನೀರ ಹತ್ರ ಇದ್ದರೆ ಸೊಳ್ಳೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಓಕೆ, ದಿಸ್ ಇಸ್ ಚಿಕನ್ ಗುನ್ಯಾ ವೈರಸ್. ಸೊ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರವೆಂದು ಪರಿಗಣಿಸಲಾಗಿದೆ. ಓಕೆ, ಸೊ ಇಂಡಿಯಾ ಇಸ್ ಎ ಪೋಲಿಯೋ ಫ್ರೀ ನೇಷನ್. ಒನ್ ಆಫ್ ದ ಗುಡ್ ಅಚೀವ್ಮೆಂಟ್. ಓಕೆ, ಇದಕ್ಕೆ ಕಾರಣ ಏನು ಅಂತಂದರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ. ಓಕೆ, ಸೊ ಇಲ್ಲಿ ಪೋಲಿಯೋ ಬಗ್ಗೆನೂ ಮಾತಾಡಬೇಕು, UIP ಬಗ್ಗೆನೂ ಮಾತಾಡಬೇಕು. ಓಕೆ, UIP ಬಗ್ಗೆನೂ ಮಾತಾಡಬೇಕು. ಓಕೆ, ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ UIP ಪ್ರೋಗ್ರಾಮ್. ಕೇಳಿಸ್ಕೊಳ್ಳಿ. ಓಕೆ, ಈಗ ಇಮ್ಯುನಿಟಿ ಅಂದರೆ ನಿಮಗೆ ಗೊತ್ತು. ಓಕೆ, ಇಮ್ಯುನಿಟಿ, ಎಸ್, ಪ್ರತಿರೋಧಕ ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿ ಅಂತ ಕರೀತೀವಿ. ದೇಹಕ್ಕೆ ಇಮ್ಯುನಿಟಿ ಎರಡು ಥರ ಬರುತ್ತೆ.
ಕೇಳಿಸ್ಕೊಳ್ಳಿ. ದೇಹಕ್ಕೆ ಇಮ್ಯುನಿಟಿ ಎರಡು ಥರ ಬರುತ್ತೆ. ಒಂದು ಓಕೆ, ಈಗ ಫಾರ್ ಎಕ್ಸಾಂಪಲ್ ಪ್ಯಾಥೋಜನ್ಸ್ ಬಾಡಿಗೆ ಎಂಟ್ರಾದಾಗ, ಓಕೆ, ಪ್ಯಾಥೋಜನ್ಸ್ ರೋಗಕಾರಕಗಳು ದೇಹಕ್ಕೆ ಎಂಟ್ರಾದಾಗ, ಸೊ ದೇಹದಲ್ಲಿ WBC ಟ್ರಿಗರ್ ಆಗುತ್ತೆ. ಓಕೆ, WBC ಟ್ರಿಗರ್ ಆದಾಗ ಲಿಂಫೋಸೈಟ್ಸ್ ಅಂತಿರ್ತವೆ. ಓಕೆ, ಲಿಂಫೋಸೈಟ್ಸ್ ಅಂತಿರ್ತವೆ. ಓಕೆ, ಸೊ ಲಿಂಫೋಸೈಟ್ಸು ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಆ್ಯಂಟಿಬಾಡೀಸು ಪ್ಯಾಥೋಜನ್ಸ್ನ ವಿರುದ್ಧ ಹೋರಾಡುತ್ತೆ. ಆಯಿತಾ? ಸೊ ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಓಕೆ, ಎಸ್, ಪ್ಯಾಥೋಜನ್ಸು ದೇಹವನ್ನು ಪ್ರವೇಶ ಮಾಡಿದಾಗ WBC ಟ್ರಿಗರ್ ಆಗುತ್ತೆ. WBC ಒಳಗಡೆ ಲಿಂಫೋಸೈಟ್ಸ್ ಇರುತ್ತೆ. ಲಿಂಫೋಸೈಟ್ಸು ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತವೆ. ಆ್ಯಂಟಿಬಾಡೀಸು ಪ್ಯಾಥೋಜನ್ಸ್ನ ವಿರುದ್ಧ ಫೈಟ್ ಮಾಡ್ತವೆ. ಓಕೆ, ಆ್ಯಂಟಿಬಾಡೀಸು ಪ್ಯಾಥೋಜನ್ಸ್ನ ಕೊಂದಾಗ ಸೊ ದೇಹಕ್ಕೆ ಒಂದು ವಿಶೇಷವಾಗಿರುವಂಥ ಶಕ್ತಿ ಉತ್ಪತ್ತಿ ಆಗುತ್ತೆ. ಇದನ್ನು ಪ್ರತಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂತ ಕರಿತೀವಿ. ಓಕೆ, ಸೊ ಕನ್ನಡದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ. ಓಕೆ, ಸೊ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ. ಓಕೆ, ಇನ್ನೊಂದು ಓಕೆ, ಅಕಸ್ಮಾತು ಯಾವುದಾದ್ರೂ ಪ್ಯಾಥೋಜನ್ಸು ನಮ್ಮ ಆ್ಯಂಟಿಬಾಡೀಸ್ಗಿಂತ ಸ್ಟ್ರಾಂಗ್ ಇದ್ದರೆ, ಓಕೆ, ಕೇಳಿಸ್ಕೊಳ್ಳಿ, ಆ್ಯಂಟಿಬಾಡೀಸ್ಗಿಂತ ಪ್ಯಾಥೋಜನ್ ಸ್ಟ್ರಾಂಗ್ ಇದ್ದರೆ ಅವಾಗ ಏನು ಮಾಡ್ತಾರೆ, ವ್ಯಾಕ್ಸಿನ್ಸ್ಗಳನ್ನು ಕೊಡ್ತಾರೆ. ಓಕೆ, ವ್ಯಾಕ್ಸಿನ್ಸ್. ಓಕೆ, ಸೊ ವ್ಯಾಕ್ಸಿನ್ಗಳ ಮುಖಾಂತರ ಇಮ್ಯುನಿಟಿ ಬಿಲ್ಡ್ ಮಾಡ್ತಾರೆ. ಹೆಂಗಾಗತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಕರೋನಾ ವೈರಸ್ ತೊಗೋಣ. ಓಕೆ, ಸೊ ಕರೋನಾ ವೈರಸ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಅವರ್ ಆ್ಯಂಟಿಬಾಡೀಸ್. ಓಕೆ, ನಮ್ಮ ಆ್ಯಂಟಿಬಾಡೀಸ್ಗಿಂತ ಕರೋನಾ ವೈರಸ್ ಸ್ಟ್ರಾಂಗ್ ಆಗಿದ್ದಕ್ಕೇ ಸಾಕಷ್ಟು ಜನ ತೀರ್ಕೊಂಡ್ರು ಅಲ್ವಾ. ಸೊ ಇವಾಗ ಏನು ಮಾಡ್ತಾರಂದರೆ, ಓಕೆ, ಕರೋನಾ ವೈರಸ್ನ ತಗೊಂಡು ಲ್ಯಾಬೊರೇಟ್ರಿಗಳಲ್ಲಿ ಒಂದು 90% ಸಾಯಿಸ್ಬಿಡ್ತಾರೆ. ಕರೋನಾ ವೈರಸ್ನ 90% ಸಾಯಿಸ್ಬಿಡ್ತಾರೆ. ಓಕೆ, ಅಂದರೆ ಆ 90% ಸಾಯಿಸ್ತಾ ಇದ್ದೀವಿ ಅಂತಂದರೆ ಆ ವೈರಸ್ಸು ಮಲ್ಟಿಪ್ಲೈಯಿಂಗ್ ಎಬಿಲಿಟಿ ಕಳ್ಕೊಂಡಿರುತ್ತೆ. ಓಕೆ, ಮಲ್ಟಿಪ್ಲೈಯಿಂಗ್ ಎಬಿಲಿಟಿನ ಕಳ್ಕೊಂಡಿರುತ್ತೆ. ಓಕೆ, ದ್ವಿಗುಣಗೊಳ್ಳುವಂಥ ಸಾಮರ್ಥ್ಯವನ್ನು ಕಳೆದಿರುತ್ತೆ. ಅಂಥ ವೈರಸ್ಸನ್ನು ಪ್ಯಾಸಿವ್ ವೈರಸ್ ಅಥವಾ ಮೈಲ್ಡ್ ವೈರಸ್ ಅಂತ ಕರೀತಾರೆ. ಓಕೆ, ಸೊ ಆ ವೈರಸ್ಸನ್ನು ಈ ಪ್ಯಾಸಿವ್ ವೈರಸ್ ಅಥವಾ ಮೈಲ್ಡ್ ವೈರಸ್ಸನ್ನು ದೇಹಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಓಕೆ, ಇಂಜೆಕ್ಟ್ ಮಾಡಿದಾಗ WBC ಟ್ರಿಗರ್ ಆಗುತ್ತೆ. ಅಂದರೆ ಅಕಸ್ಮಾತ್ ಯಾವ್ದಾದ್ರು ಪ್ಯಾಥೋಜನ್ಸು ನಮ್ಮ ಆ್ಯಂಟಿಬಾಡೀಸ್ಗಿಂತ ಸ್ಟ್ರಾಂಗ್ ಇದ್ದಾಗ ಅದನ್ನು ಪ್ಯಾಸಿವ್ ವೈರಸ್ಸಾಗಿ ಕನ್ವರ್ಟ್ ಮಾಡಿ, ಓಕೆ, ಅದನ್ನು ಪ್ಯಾಸಿವ್ ಮಾಡಿ ಮೈಲ್ಡ್ ಮಾಡಿ ಆಮೇಲೆ ದೇಹಕ್ಕೆ ಇಂಜೆಕ್ಟ್ ಮಾಡ್ತಾರೆ. ಆಗ WBC ಟ್ರಿಗರ್ ಆಗುತ್ತೆ. ಓಕೆ, WBC ಟ್ರಿಗರ್ ಆದಾಗ ಲಿಂಫೋಸೈಟ್ಸು ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ಹೆಂಗಿದ್ರು ಓಕೆ, ಆ್ಯಂಟಿಬಾಡೀಸು ಈ ಪ್ಯಾಸಿವ್ ವೈರಸ್ಗಿಂತ ಸ್ಟ್ರಾಂಗ್ ಇರೋದ್ರಿಂದ ಈ ಆ್ಯಂಟಿಬಾಡೀಸು ಈ ಪ್ಯಾಸಿವ್ ವೈರಸ್ಸನ್ನು ಕೊಂದುಬಿಡುತ್ತೆ. ಓಕೆ, ಎಸ್, ಯಾಕೆಂದರೆ ಆಲ್ರೆಡಿ ವೀಕ್ ಮಾಡಿದ್ದೀವಿ ಅದನ್ನು. ಓಕೆ, ಆಲ್ರೆಡಿ ವೀಕ್ ಮಾಡಿದ್ದೀವಿ. ಆಬ್ವಿಯಸ್ಲಿ ನಮ್ಮ ಆ್ಯಂಟಿಬಾಡಿ ಸ್ಟ್ರಾಂಗ್ ಇರುತ್ತೆ. ಆ ಪ್ಯಾಸಿವ್ ಅಥವಾ ಮೈಲ್ಡ್ ವೈರಸ್ಸನ್ನು ಕೊಂದುಬಿಡುತ್ತೆ. ಆವಾಗ ದೇಹಕ್ಕೆ ವಿಶೇಷವಾಗಿರುವಂಥ ಶಕ್ತಿ ಬರುತ್ತೆ. ಅದನ್ನು ಇಮ್ಯುನಿಟಿ ಅಂತ ಕರಿತೀವಿ. ಅಂದರೆ ಇಮ್ಯುನಿಟಿ ಎರಡು ಥರದಲ್ಲಿ ಬರುತ್ತೆ. ಒಂದು ನ್ಯಾಚುರಲ್ ಇಮ್ಯುನಿಟಿ, ಎರಡನೇದು ವ್ಯಾಕ್ಸಿನ್ ಇಮ್ಯುನಿಟಿ ಅಂತ ಕರಿತೀವಿ. ಓಕೆ, ಎರಡನೇದು ವ್ಯಾಕ್ಸಿನ್ ಇಮ್ಯುನಿಟಿ. ಸರಿ, ಈಗ ಮುಖ್ಯವಾಗಿ ವ್ಯಾಕ್ಸಿನ್ ಇಮ್ಯುನಿಟಿ ಯಾರಿಗೆ ಬೇಕು? ಎಸ್ಪೆಷಲಿ ಫಸ್ಟು ಪ್ರೆಗ್ನೆಂಟ್ ವುಮೆನ್. ಓಕೆ, ಒಂದು. ಎರಡನೇದು ಓಕೆ, ಚಿಲ್ಡ್ರನ್ ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಪ್ರೆಗ್ನೆಂಟ್ ವುಮೆನ್ ಆರ್ ಮೋರ್ ಪ್ರೋನ್ ಟು ಇನ್ಫೆಕ್ಷನ್ಸ್. ಗರ್ಭಿಣಿ ತಾಯಂದ್ರಿಗೆ ಇನ್ಫೆಕ್ಷನ್ಸ್ ಬೇಗ ಕ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಅಂದರೆ ಆ ಟೈಮಲ್ಲಿ ಅವರ ಇಮ್ಯುನಿಟಿ ವೀಕ್ ಇರುತ್ತೆ. ಎರಡನೇದು ಮಕ್ಕಳ ಇಮ್ಯುನಿಟಿ ವೀಕ್ ಇರುತ್ತೆ. ಹಾಗಾಗಿ ಅದರ ಪ್ಲೀಸ್ ಕೇಳಿಸ್ಕೊಳ್ಳಿ. ಓಕೆ, ಗರ್ಭಿಣಿ ತಾಯಂದಿರು ಮತ್ತು ಮಕ್ಕಳಿಗೆ ಉಚಿತವಾಗಿ ಲಸಿಕೆಗಳನ್ನು ವಿತರಿಸುವುದರ ಮೂಲಕ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಭಾರತ ಸರ್ಕಾರ ತಂದಿರುವಂಥ ಕಾರ್ಯಕ್ರಮ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ. ಓಕೆ, ಇವತ್ತಿನ BJP ಸರ್ಕಾರ ಇದನ್ನು ರೀನೇಮ್ ಮಾಡಿದೆ. ಇಟ್ ಈಸ್ ಕಾಲ್ಡ್ ಅಸ್ ಮಿಷನ್ ಇಂದ್ರಧನುಷ್. ಓಕೆ, ಮಿಷನ್ ಇಂದ್ರಧನುಷ್ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್. ಓಕೆ, ಗರ್ಭಿಣಿ ತಾಯಂದಿರು ಮತ್ತು ಮಕ್ಕಳಿಗೆ ಉಚಿತವಾಗಿ ಲಸಿಕೆಗಳನ್ನು ವಿತರಿಸುವ ಮೂಲಕ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಭಾರತ ಸರ್ಕಾರದ ಕಾರ್ಯಕ್ರಮ
ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಆರ್ ಮಿಷನ್ ಇಂದ್ರಧನುಷ್ which is implemented by ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಓಕೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಆಯಿತಾ? ಸರಿ, ಈಗ ಓಕೆ, ಮಿಷನ್ ಇಂದ್ರಧನುಷ್ ಕೆಳಗಡೆ ಉದ್ದೇಶಿತ ಫಲಾನುಭವಿ ಯಾರು? ಆಲ್ರೆಡಿ ಹೇಳಿದ್ದೀನಿ, ಪ್ರೆಗ್ನೆಂಟ್ ವಿಮೆನ್ನು ಮತ್ತು 2 ವರ್ಷಕ್ಕಿಂತ ಕೆಳಗಿರುವಂಥ ಮಕ್ಕಳು, ಪ್ರೆಗ್ನೆಂಟ್ ವಿಮೆನ್ನು ಮತ್ತು ಚಿಲ್ಡ್ರನ್ ಬಿಲೋ 2 ಇಯರ್ಸ್ ಆಫ್ ಏಜು. ಆಯಿತಾ? ಬಟ್ ಯಾರಿಗೆ ಕೊಡ್ತಾ ಇದ್ವಿ? ವ್ಯಾಕ್ಸಿನ್ಸನ್ನು ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಆಫ್ ದ ಕಂಟ್ರಿಗೆ ಮಾತ್ರ ಕೊಡ್ತಾ ಇದ್ವಿ. ಓಕೆ, ಅತ್ಯಂತ ಹಿಂದುಳಿದಿರುವಂಥ ಜಿಲ್ಲೆಗಳಿಗೆ ಮಾತ್ರ ಕೊಡ್ತಾ ಇದ್ವಿ. ಆದರೆ ಈಗ ಮಿಷನ್ ಇಂದ್ರಧನುಷ್ನ ಭಾಗವಾಗಿ ಮತ್ತೊಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ, ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 5.0 ಅಂತ. ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 5.0 ಅಂತ. ಇದ್ರ ಕೆಳಗಡೆ ಓಕೆ ಪ್ರೆಗ್ನೆಂಟ್ ವುಮೆನಿಗೆ ಕೊಡ್ತೀವಿ ಮತ್ತು ಓಕೆ 5 ವರ್ಷಕ್ಕಿಂತ ಕೆಳಗಿರುವಂಥ ಮಕ್ಕಳು, ಮುಂಚೆ 2 ವರ್ಷಕ್ಕಿಂತ ಕೆಳಗಿರುವಂಥ ಮಕ್ಕಳಿಗೆ ಕೊಡ್ತಾ ಇದ್ವಿ, ಈಗ 5 ವರ್ಷಕ್ಕಿಂತ ಕೆಳಗಿರುವಂಥ ಮಕ್ಕಳು. ಮತ್ತೆ ಇವಾಗ ಆಲ್ ದ ಡಿಸ್ಟ್ರಿಕ್ಟ್ಸ್ ಆಫ್ ದ ಕಂಟ್ರಿ ದಿಸ್ ಇಸ್ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 5.0. ಹಾಗಾದರೆ ಸರ್, ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 5.0 ಕೆಳಗಡೆ ಎಷ್ಟು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕೇಳಿದ್ರೆ ಟೋಟಲ್ 12 ವ್ಯಾಕ್ಸಿನ್ಸ್ ಕೊಡ್ತೀವಿ. ಓಕೆ, ಟೋಟಲ್ 12 ವ್ಯಾಕ್ಸಿನ್ ಕೊಡ್ತೀವಿ. ಅದರಲ್ಲಿ ಪೋಲಿಯೋ ಕೂಡ ಒಂದು. ಸೊ ಪೋಲಿಯೋ ವ್ಯಾಕ್ಸಿನ್ ಕೊಟ್ಟು ಸೊ 2014ರಲ್ಲಿ ಪೋಲಿಯೋವನ್ನು ಭಾರತದಿಂದ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಓಕೆ, ಸರಿ, ಈಗ ಪೋಲಿಯೋ ಹೆಂಗೆ ಓದ್ತೀರಾ? ನೇಮ್ ಪೋಲಿಯೋ. ಓಕೆ, ಪ್ಯಾಥೋಜನ್ ಪೋಲಿಯೋ ವೈರಸ್. ಓಕೆ, ವೆಕ್ಟಾರ್. ಓಕೆ, ಇದು ಕೂಡ ಅಷ್ಟೇ. ಓಕೆ, ಇಟ್ಸ್ ಎ ಏರ್ ಬಾರ್ನ್ ಡಿಸೀಸ್, ಗಾಳಿಯ ಮುಖಾಂತರ ಹರಡುವಂಥ ರೋಗ. ಓಕೆ, ಕೆಮ್ಮಿನ ಮುಖಾಂತರ, ಸೀನಿನ ಮುಖಾಂತರ, ಅಥವಾ ಏನಾಗುತ್ತೆ ಹರಡೋದು ಕೆಮ್ಮಿನ ಮುಖಾಂತರ. ಓಕೆ, ಗಾಳಿಯ ಮುಖಾಂತರ, ಕೆಮ್ಮಿನ ಮುಖಾಂತರ, ಸೀನಿನ ಮುಖಾಂತರ ಹರಡುವಂಥ ಸಾಂಕ್ರಾಮಿಕ ರೋಗ. ಓಕೆ, ಸಾಂಕ್ರಾಮಿಕ ರೋಗ. ಸಿಂಪ್ಟಮ್ಸು ನೋಡಿ, ಸಿಂಪ್ಟಮ್ಸ್ ಭಾಳ ಇಂಪಾರ್ಟೆಂಟು. ಇಲ್ಲಿ ಮೇಜರ್ ಸಿಂಪ್ಟಮ್ಸ್ ಏನು ಅಂತಂದರೆ, ಓಕೆ, ಪೋಲಿಯೋ ವೈರಸ್ ಅಟ್ಯಾಕ್ ಮಾಡಿದ್ರೆ ಓಕೆ ನಮ್ಮ ನರಮಂಡಲದ ಮೇಲೆ ಇಟ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮು. ಹಾಗಾಗಿ ನಮಗೆ ಪಾರ್ಶ್ವವಾಯು ಬರುತ್ತೆ. ಓಕೆ, ಅಂಗವಿಕಲತೆ ಬರುತ್ತೆ, ಅಥವಾ ತುಂಬ ಮೇಜರ್ ಆಯಿತು ಅಂದರೆ ಡೆತ್ ಕೂಡ ಆಗುತ್ತೆ. ಸ್ಟ್ರಕ್ಚರ್ ಪ್ರಕಾರನೇ ಹೋಗ್ತಾ ಇದ್ದೀನಿ. ಪ್ಯಾಥೋಜನ್ನು ಪೋಲಿಯೋ ವೈರಸ್. ಓಕೆ, ಪೋಲಿಯೋ ವೈರಸ್ ರೈಟ್. ಓಕೆ, ವೆಕ್ಟಾರ್ ಬಂದು ಏರ್ಬಾರ್ನ್. ಟ್ರಾನ್ಸ್ಮಿಷನ್ ಕೆಮ್ಮಿನ ಮುಖಾಂತರ, ಸೀನಿನ ಮುಖಾಂತರ ಹರಡುವಂಥ ಸಾಧ್ಯ ಇರೋದ್ರಿಂದ ಇಟ್ಸ್ ಎ ಕಮ್ಯುನಿಕಬಲ್ ಡಿಸೀಸ್. ಓಕೆ, ಸಿಂಪ್ಟಮ್ಸು ಓಕೆ ಪಾರ್ಶ್ವವಾಯು, ಅಂಗವಿಕಲತೆ, ಸಾವು. ಓಕೆ, ಟ್ರೀಟ್ಮೆಂಟ್ ಇದೆಯಾ? ಎಸ್, ಸದ್ಯಕ್ಕೆ ಇವಾಗ ಟ್ರೀಟ್ಮೆಂಟ್ ಇದೆ. ದೇರ್ ಆರ್ ವ್ಯಾಕ್ಸಿನ್ಸ್. ಓಕೆ, ಟ್ರೀಟ್ಮೆಂಟ್ ಅಂದರೆ ಪ್ರಿವೆಂಟ್ ಮಾಡ್ಬೋದು, ಬಂದಮೇಲೆ ಕ್ಯೂರ್ ಮಾಡೋಕ್ಕಾಗಲ್ಲ. ಎಸ್, ಬಟ್ ಬರದೇ ಇರೋ ರೀತಿ ಪ್ರಿವೆಂಟ್ ಮಾಡ್ಬೋದು. ಓಕೆ, ತಡೆಗಟ್ಟುವಂಥ ಕ್ರಮಗಳು ಆದಷ್ಟು ನಾವು ಚೈನ್ ಬ್ರೇಕ್ ಮಾಡೋದಕ್ಕೆ ನೋಡಬೇಕು. ಓಕೆ, ಸೊ ಅದರಲ್ಲಿ ಆಲ್ರೆಡಿ ನಾನು ಐ ಡಿಸ್ಕಸ್ಡ್ ಅಬೌಟ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮು ಮತ್ತು ಐ ಡಿಸ್ಕಸ್ಡ್ ಅಬೌಟ್ ಮಿಷನ್ ಇಂದ್ರಧನುಷ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸರಿ, ಫೈನ್. ಇಲ್ಲೊಂದು ಟಾಪಿಕ್ ಇದೆ, ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಆಂಟಿಬಯೋಟಿಕ್. ಓಕೆ, ನ್ಯಾಫಿಥ್ರೋಮೈಸಿನ್ ಅಂತ, ಭಾಳ ಇಂಪಾರ್ಟೆಂಟು. ಓಕೆ, ನ್ಯಾಫಿಥ್ರೋಮೈಸಿನ್ ಈಗ ನಮಗೆ ಓಕೆ ಹೈ ಲೆವೆಲ್ ಆಂಟಿಬಯೋಟಿಕ್ ಅಂತ ಇರೋದು, ನಾವು ಕೇಳಿರೋದು, ನಾವು ಬಳಸೋದು. ಓಕೆ, ಹೈ ಲೆವೆಲ್ ಆಂಟಿಬಯೋಟಿಕ್ ಅಂತ ಇರೋದು ಅಜಿಥ್ರೋಮೈಸಿನ್ ಅಂತ ಆಲ್ರೆಡಿ ಹೇಳಿದೆ. ಓಕೆ, ಹೈ ಲೆವೆಲ್ ಆಂಟಿಬಯೋಟಿಕ್ ಇರೋದು ಅಜಿಥ್ರೋಮೈಸಿನ್. ಯಾವುದೇ ಕಾಯಿಲೆ ಬಂದರೂ ಕೂಡ ನಮ್ಮ ಹತ್ರ ಇರೋದು ಅಜಿಥ್ರೋಮೈಸಿನ್. ಓಕೆ, ಬಟ್ ಇವಾಗ ಕೇಳಿಸ್ಕೊಳ್ಳಿ. ಓಕೆ, ಭಾರತ, ಅಮೇರಿಕಾ, ಯುರೋಪು ಮತ್ತು ಇಂಡಿಯಾ. ಓಕೆ, ಈಗ ನೋಡಿ, ಭಾರತ, ಅಮೇರಿಕಾ ಮತ್ತು ಯುರೋಪ್ 3 ರಾಷ್ಟ್ರಗಳು ಸೇರ್ಕೊಂಡು 500 ಕೋಟಿ ರೂಪಾಯಿ ಖರ್ಚು ಮಾಡಿ 14 ವರ್ಷ ರಿಸರ್ಚ್ ಮಾಡಿ ಓಕೆ ಅಜಿಥ್ರೋಮೈಸಿನ್ಗಿಂತ 10 ಟೈಮ್ಸ್ ಎಫೆಕ್ಟಿವ್ ಇರುವಂಥ ವಿಶೇಷವಾಗಿರುವಂಥ ಡ್ರಗ್ ಅಂತಂದಿದ್ದಾರೆ. ಇದನ್ನು ನ್ಯಾಫಿಥ್ರೋಮೈಸಿನ್ ಅಂತ ಕರಿತೀವಿ.
ಭಾಳ ಇಂಪಾರ್ಟೆಂಟು. ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಆಂಟಿಬಯೋಟಿಕ್. ಇಷ್ಟು ವರ್ಷ ಎಲ್ಲ ಆಂಟಿಬಯೋಟಿಕ್ಸನ್ನು ಫಾರಿನ್ ಕಂಪನಿಗಳು ಕಂಡುಹಿಡಿತಾರೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಭಾರತದ ಅಥವಾ ಅಮೆರಿಕ ಮತ್ತು ಯುರೋಪ್ನ ಸಹಭಾಗಿತ್ವದಲ್ಲಿ ಭಾರತದ ಸ್ವದೇಶಿ ನಿರ್ಮಿತ ಆಂಟಿಬಯೋಟಿಕ್ ಅನ್ನು ಡೆವಲಪ್ ಮಾಡಿದೆ, ನ್ಯಾಫಿಥ್ರೋಮೈಸಿನ್. ವೆರಿ ಹೈ ಲೆವೆಲ್ ಆಂಟಿಬಯೋಟಿಕ್. ಅಜಿಥ್ರೋಮೈಸಿನ್ಗಿಂತ 10 ಟೈಮ್ಸ್ ಎಫೆಕ್ಟಿವ್ ಇರುವಂಥ ಡ್ರಗ್. ಓಕೆ, 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ, 14 ವರ್ಷ ರಿಸರ್ಚ್ ಮಾಡಿದ್ದೀವಿ, 14 ವರ್ಷ. ಓಕೆ, ಮಾರ್ಕೆಟಲ್ಲಿ ಈ ಮಾತ್ರೆ ಏನಿದೆಯಲ್ಲ ನ್ಯಾಫಿಥ್ರೋಮೈಸಿನನ್ನು ಓಕೆ ಮಿಕ್ನಫ್ ಎನ್ನುವಂಥ ಬ್ರ್ಯಾಂಡ್ನ ಅಡಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟು. ಮತ್ತು ಸರ್, ಯೂಶ್ವಲಿ ಯಾವ ರೋಗವನ್ನು ಇದು ಕ್ಯೂರ್ ಮಾಡುತ್ತೆ ಸರ್? ಎಸ್, ಇಟ್ ಈಸ್ ಯೂಸ್ಡ್ ಟು ಕ್ಯೂರ್ ನಿಮೋನಿಯಾ. ಓಕೆ, ಸೊ ನಿಮೋನಿಯಾ ಭಾಳ ಇಂಪಾರ್ಟೆಂಟು. ಓಕೆ, ನಿಮೋನಿಯಾ ರೋಗವನ್ನು ಕ್ಯೂರ್ ಮಾಡಲಿಕ್ಕೋಸ್ಕರ ನ್ಯಾಫಿಥ್ರೋಮೈಸಿನ್ ಡ್ರಗ್ಗನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ಇನ್ನೂ ಒಂದು ಮುಂದುವರೆದೊಂದು ವಿಷಯ ಹೇಳಬೇಕು ಅಂದರೆ, ಜಗತ್ತಲ್ಲಿ ಟೋಟಲ್ ನಿಮೋನಿಯಾ ಪೇಷಂಟ್ಸ್ ಎಷ್ಟಿದ್ದಾರೆ? ನಿಮೋನಿಯಾ ಅಂದರೆ ಗೊತ್ತಾಗುತ್ತಲ್ಲ, ಎಸ್, ಲಂಗ್ ಇನ್ಫೆಕ್ಷನ್, ಶ್ವಾಸಕೋಶ ಸಂಬಂಧಿತ ಕಾಯಿಲೆ. ಓಕೆ, ಸೊ ಜಗತ್ತಲ್ಲಿ ಎಷ್ಟು ನಿಮೋನಿಯಾ ಕೇಸಸ್ ಇದಾವೋ, ಓಕೆ, ಭಾರತದಲ್ಲಿ 23, ಅಂದರೆ ಜಗತ್ತಿನ ಒಟ್ಟು ಕೇಸಸ್ಸಲ್ಲಿ 23 ಕೇಸಸ್ಸು ಭಾರತದಲ್ಲೇ ಇದಾವೆ. ಹಾಗಾಗಿ ಮೋಸ್ಟ್ಲಿ ದಿಸ್ ಡ್ರಗ್ ನ್ಯಾಫಿಥ್ರೋಮೈಸಿನ್ ವುಡ್ ಬಿ ದ ಗ್ರೇಟ್ ಒಂಥರ ರೇ ಆಫ್ ಹೋಪ್ ಅಂತ ಕರಿಬೋದು, ಭರವಸೆಯ ಬೆಳಕು ಅಂತ ಕರಿಬೋದು. ಓಕೆ, ಎಸ್. ನೆಕ್ಸ್ಟು ಮಿಸಲ್ಸ್ ಅಂತ ಒಂದು ಕಾಯಿಲೆ ಇದೆ. ಓಕೆ, ಮಿಸಲ್ಸ್ ನೀವು ಕನ್ನಡದಲ್ಲಿ ರುಬೆಲ್ಲಾ ಅಂತ ಕರಿತೀರ, ಅಥವಾ ಅದು ಮಿಸಲ್ಸ್ ಆ್ಯಂಡ್ ರುಬೆಲ್ಲಾ ಅಂತ. ಸೊ ಕನ್ನಡದಲ್ಲಿ ರುಬೆಲ್ಲಾ ಮತ್ತು ದಡಾರ ಅಂತ ಕರಿತೀವಿ. ಮಿಸಲ್ಸ್ ಅಂದರೆ ದಡಾರ ಅಂತ ಕನ್ನಡದಲ್ಲಿ. ಓಕೆ, ಸೊ ಸ್ಟ್ರಕ್ಚರ್ ಗೊತ್ತಿದೆ ನಿಮಗೆ, ಯಾವ ರೀತಿ ಓದಬೇಕು ಅಂತ ಕೇಳಿಸ್ಕೊಳ್ಳಿ ಇಲ್ಲಿ. ಓಕೆ, ಸ್ಟ್ರಕ್ಚರ್ ಗೊತ್ತಿದೆ, ಹೌ ಟು ರೀಡ್ ಎ ಡಿಸೀಸ್ ಅನ್ನೋ ಸ್ಟ್ರಕ್ಚರ್ ಗೊತ್ತಿದೆ. ನೇಮ್ ಈಸ್ ಕೇಳಿಸ್ಕೋಬೇಕು. ಓಕೆ, ಸೊ ನೇಮ್ ಈಸ್ ಮಿಸಲ್ಸ್ ಅಂತ. ಓಕೆ, ಸೊ ಮಿಸಲ್ಸು ಪ್ಯಾಥೋಜನ್ನು, ಇದು ವೈರಸ್ಸಿಂದ ಉಂಟಾಗುವಂಥ ರೋಗ. ಓಕೆ, ವೈರಸ್ಸಿಂದ ಉಂಟಾಗುವಂಥ ರೋಗ ಭಾಳ ಇಂಪಾರ್ಟೆಂಟು. ಓಕೆ, ಎಸ್. ಅಗೈನ್ ವೆಕ್ಟಾರ್ ಇಟ್ ಈಸ್ ಏರ್ಬಾರ್ನ್. ಕೆಮ್ಮಿನ ಮುಖಾಂತರ, ಉಗುಳಿನ ಮುಖಾಂತರ, ಗಾಳಿಯ ಮುಖಾಂತರ ಹರಡುವಂಥ ರೋಗ. ಕೇಳಿಸ್ಕೊಳ್ಳಿ, ಸ್ಟ್ರಕ್ಚರ್ ಪ್ರಕಾರನೇ ಹೋಗ್ತಾ ಇದ್ದೀನಿ. ಮಿಸಲ್ಸ್. ಓಕೆ, ಕೇಳಿಸ್ಕೊಳ್ಳಿ, ಮಿಸಲ್ಸ್ ದಡಾರ ಅಂತ ಕರಿತೀವಿ. ಓಕೆ, ರೆಸ್ಪಾನ್ಸಿಬಲ್ ಪ್ಯಾಥೋಜನ್ ಈಸ್ ವೈರಸ್. ಓಕೆ, ವೈರಸ್ಸಿಂದ ಉಂಟಾಗುವಂಥ ರೋಗ. ವೆಕ್ಟಾರ್ ಬಂದು ಏರ್ಬಾರ್ನ್, ಗಾಳಿಯ ಮುಖಾಂತರ, ಕೆಮ್ಮಿನ ಮುಖಾಂತರ, ಸಿನಿನ ಮುಖಾಂತರ ಹರಡುವಂಥ ರೋಗ. ಓಕೆ, ಈಗ ಸಿಂಪ್ಟಮ್ಸ್ ನೋಡಿ. ಸಿಂಪ್ಟಮ್ಸ್ ಹೆಚ್ಚು ಈ ರೋಗ ಮಕ್ಕಳಲ್ಲಿ ಕಂಡುಬರುತ್ತೆ. ಓಕೆ, ಹೈ ಫೀವರ್, ಸಿಕ್ಕಾಪಟ್ಟೆ ಜ್ವರ, ಕೆಮ್ಮು, ನೆಗಡಿ, ಮತ್ತು ಮೇಜರ್ ಇಂಪಾರ್ಟೆಂಟ್ ಅಂದರೆ ಮೈ ತುಂಬ ಈ ರ್ಯಾಷಸ್ ಬರುತ್ತೆ. ಓಕೆ, ನೀವು ಮಿಸಲ್ಸ್ ಅಂತ ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮಕ್ಕಳು, ಓಕೆ, ರ್ಯಾಷಸ್, ಮೈ ತುಂಬ ಚುಕ್ಕಿ ಬರುತ್ತೆ. ಓಕೆ, ಸೊ ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗುತ್ತೆ. ಯಾಕೆ ಅಂದರೆ ಈ ಮಿಸಲ್ಸ್ ವೈರಸ್ಸು ಮಣ್ಣಲ್ಲಿ ಬದುಕಿರುತ್ತೆ, ಮಣ್ಣಲ್ಲಿ ಕಂಡು ಬರುತ್ತೆ. ಆ ಮಕ್ಕಳು ಮಣ್ಣಲ್ಲಿ ಆಟ ಆಡೋದ್ರಿಂದ ಆದಷ್ಟು ಬೇಗ ಒಬ್ರಿಗೆ ಬರುತ್ತೆ, ಒಬ್ಬರಿಂದ ಇನ್ನೊಬ್ರಿಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ಟ್ರಾನ್ಸ್ಮಿಷನ್ ಇಟ್ ಈಸ್ ಕಮ್ಯುನಿಕೇಬಲ್. ಸಿಂಪ್ಟಮ್ಸು ಬಾಡಿ ರ್ಯಾಷಸ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದ್ರೆ ಎಸ್, ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಓಕೆ, ಇದಕ್ಕೆ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಮ್ಯಾಕ್ಸ್ ವ್ಯಾಕ್ಸಿನ್. ಓಕೆ, ಎಸ್. ಮತ್ತು ಆಬ್ವಿಯಸ್ಲಿ ಇದನ್ನು ಕೂಡ ಮಿಷನ್ ಇಂದ್ರಧನುಷ್ ಕಾರ್ಯಕ್ರಮ, ನಾನು ಹೇಳಿದೆ, ಮಿಷನ್ ಇಂದ್ರಧನುಷ್ ಕಾರ್ಯಕ್ರಮದ ಅಡಿಯಲ್ಲಿ 12 ವ್ಯಾಕ್ಸಿನ್ಸ್ಗಳನ್ನು ಕೊಡಲಾಗ್ತಿದೆ. ಅದರಲ್ಲಿ ಮಿಸಲ್ಸ್ ಮತ್ತು ರುಬೆಲ್ಲಾ ಒಂದು. ಓಕೆ, ಮಿಸಲ್ಸ್ ಮತ್ತು ರುಬೆಲ್ಲಾ ಒಂದು. ಸೊ ಇದು ಕೂಡ ನ್ಯೂಸಲ್ಲಿದೆ. ಓಕೆ, ಎಸ್. ಈಗ ಭಾಳ ಇಂಪಾರ್ಟೆಂಟು. ಓಕೆ, 2024ರಲ್ಲಿ ಭಾರತ ಯಾವ ಕಾಯಿಲೆ ಎಲಿಮಿನೇಟ್ ಮಾಡ್ತು ಅಂತ ಕೇಳಿದ್ರೆ, ಇಂಡಿಯಾ ಎಲಿಮಿನೇಟೆಡ್ ಟ್ರಕೋಮಾ. ಭಾಳ ಇಂಪಾರ್ಟೆಂಟ್. ಭಾರತ ಟ್ರಕೋಮಾ ರೋಗವನ್ನು ಎಲಿಮಿನೇಟ್ ಮಾಡಿದೆ. ಬಟ್ ಪ್ರಶ್ನೆ ಕೇಳ್ತಾರೆ, ಸೊ 2024ರಲ್ಲಿ ಭಾರತ ಎಲಿಮಿನೇಟ್ ಮಾಡಿರುವಂಥ ಡಿಸೀಸ್ ಯಾವುದು? ಟ್ರಕೋಮಾ ಅಂತ. ಓಕೆ, ಅಗೈನ್ ಫಾಲೋ ದ ಸ್ಟ್ರಕ್ಚರ್. ನೇಮ್ ಟ್ರಕೋಮಾ. ಓಕೆ, ಇಟ್ಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸು. ಒಂದು ಬ್ಯಾಕ್ಟೀರಿಯಾ ಇದೆ, ಈ ಹೆಸರು ಕ್ಲೈಮೇಡಿಯಾ ಟ್ರಕೋಮ್ಯಾಟಿಸ್ ಅಂತ. ಓಕೆ, ಕ್ಲೈಮೇಡಿಯಾ ಟ್ರಕೋಮ್ಯಾಟಿಸ್ ಅಂತ, ಭಾಳ ಇಂಪಾರ್ಟೆಂಟು. ಓಕೆ, ಎಸ್. ನೋಡಿ, ಓಕೆ, ಇದು ನೇಮು ಟ್ರಕೋಮಾ. ಪ್ಯಾಥೋಜನ್ನು ಇಟ್ಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್.
ಬ್ಯಾಕ್ಟೀರಿಯಾ ಕಾಲ್ಡ್ ಕ್ಲೈಮೇಡಿಯಾ ಟ್ರೊಕೊಮ್ಯಾಟಿಸ್ ಅಂತ. ಓಕೆ, ವೆಕ್ಟಾರೋ ಇದು ಅಷ್ಟೇ, ಇಟ್ಸ್ ಎ ಸಾಯಿಲ್ ಬಾರ್ನ್ ಡಿಸೀಸ್. ಓಕೆ, ಮಣ್ಣಲ್ಲಿ ವೈರಸ್ ಇರುತ್ತೆ, ಮಕ್ಕಳು ಹಿಂಗೆ ಕೈಯಲ್ಲಿ ಹಿಂಗೆ ಮಕ್ಕಳು ಈ ಮಣ್ಣನ್ನು ಮುಟ್ಕೊಂಡು ಮಣ್ಣಲ್ಲಿ ಆಟ ಆಡ್ತಾರೆ, ಕೈ ವಾಶ್ ಮಾಡದೇ ಇದ್ದರೆ, ಓಕೆ, ಕೈ ವಾಶ್ ಮಾಡಿದ್ರೆ ಕಣ್ಣನ್ನು ಮುಟ್ಕೊಂಡ್ಬಿಟ್ರೆ ಎಸ್ ಕಣ್ಣನ್ನು ಎಫೆಕ್ಟ್ ಮಾಡುತ್ತೆ. ಇದು ಕಣ್ಣಿನ ಮೇಲೆ ದಾಳಿಯನ್ನು ಮಾಡುವಂಥ ಡಿಸೀಸ್. ಓಕೆ, ಕಣ್ಣು ಓಕೆ ಈ ಐಲಿಡ್ಸ್ ಏನಿರುತ್ತಲ್ಲ ಹಿಂಗೆ ಉಲ್ಟಾ ಆಗ್ಬಿಡುತ್ತೆ. ಓಕೆ, ಕಣ್ಣಿನ ಮೇಲ್ಗಡೆ ರೆಪ್ಪೆ ಏನಿದೆ, ಕಣ್ಣಿನ ಮೇಲೆ ಚರ್ಮ ಅದು ಹಿಂಗೆ ಉಲ್ಟಾ ಆಗ್ಬಿಡುತ್ತೆ. ಓಕೆ, ಈ ಕಂಡೀಷನ್ ನಾವೇನು ಕರಿತೀವಿ ಟ್ರೊಕೊಮ್ಯಾಟಿಸ್ ಟ್ರೈಕಿಯಾಸಿಸ್ ಅಂತ ಕರಿತೀವಿ. ಕರೆಕ್ಟ್ ಟೈಮಲ್ಲಿ ಟ್ರೀಟ್ ಮಾಡಲಿಲ್ಲ ಅಂತಂದರೆ ಅಂಧರಾಗ್ತಾರೆ. ಓಕೆ, ಕಣ್ಣು ಹೋಗ್ಬಿಡತ್ತೆ. ಓಕೆ, ಎಸ್. ಸೊ ಟ್ರಾನ್ಸ್ಮಿಷನ್ ಇಟ್ಸ್ ಎ ಸಾಯಿಲ್ ಬಾರ್ನ್ ಡಿಸೀಸ್. ಸಿಂಪ್ಟಮ್ಸು ಟ್ರೊಕೊಮ್ಯಾಟಿಸ್ ಟ್ರೈಕಿಯಾಸಿಸ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ಕ್ಯೂರಬಲ್, ಎಸ್ ಇಟ್ ಈಸ್ ಟ್ರೀಟ್ಮೆಂಟ್, ಇಟ್ ಈಸ್ ಕ್ಯೂರಬಲ್. ಇದಕ್ಕೆ ಟ್ರೀಟ್ಮೆಂಟ್ ಇದ್ದಾವೆ. ಸೊ ಹಾಗಾಗಿ ಆ ಟ್ರೀಟ್ಮೆಂಟನ್ನು ಪ್ರಾಪರ್ ಕೊಟ್ಟು, ಓಕೆ, ಇಂಡಿಯಾ ಹ್ಯಾಸ್ ಎಲಿಮಿನೇಟೆಡ್ ಟ್ರಕೋಮಾ. ಓಕೆ, ಇಂಡಿಯಾ ಹ್ಯಾಸ್ ಎಲಿಮಿನೇಟೆಡ್ ಟ್ರಕೋಮಾ. ಓಕೆ, ನೆಕ್ಸ್ಟು. ಓಕೆ, ಸೊ ಡಯಾಬಿಟೀಸ್ ಒಂದು ರೋಗ ಇದೆ, ಭಾಳ ಇಂಪಾರ್ಟೆಂಟು. ಸೊ ಇತ್ತೀಚೆಗೆ ಡಯಾಬಿಟೀಸ್ ಭಾಳ ಇಂಪಾರ್ಟೆಂಟ್ ಆಗ್ತಿದೆ. ಓಕೆ, ಎಸ್, ಲಿಸನ್ ಟು ಮೀ. ಓಕೆ, ಡಯಾಬಿಟೀಸ್ ಮಧುಮೇಹ ಅಂತ ಕರೀತೀವಿ. ಮಧುಮೇಹ, ಸಕ್ಕರೆ ಕಾಯಿಲೆ, ಶ್ರೀಮಂತರ ರೋಗ. ಓಕೆ, ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಶುಗರ್, ರಿಚ್ ಮೆನ್ಸ್ ಡಿಸೀಸ್ ಅಂತ ಕರಿತೀವಿ. ಓಕೆ, ವಾಟ್ ಈಸ್ ಡಯಾಬಿಟಿಸ್? ಓಕೆ, ಬರೋದು ನೋಡಿ, ನಾವು ಬಾಡಿಗೆ, ಓಕೆ, ಸಿ ದೆರ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕೆಲಸ. ನಾವು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ, ಸೊ ಕಾರ್ಬೋಹೈಡ್ರೇಟ್ಸ್ ಇಸ್ ಎ ಫಾರ್ಮ್ ಆಫ್ ಶುಗರ್, ನಿಮಗೆ ಗೊತ್ತಿದೆ. ಓಕೆ, ನೀವು ಬಾಡಿಗೆ ಶುಗರ್ ಜಾಸ್ತಿ ತಿಂದಾಗ, ಸಕ್ಕರೆ ಅಂಶ ಜಾಸ್ತಿ ತಿಂದಾಗ, ಅಥವಾ ಕಾರ್ಬೋಹೈಡ್ರೇಟ್ಸನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಬಾಡಿನಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಗ್ಲೂಕೋಸ್ ಲೆವೆಲ್ಸನ್ನು, ಓಕೆ, ಸೊ ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂದಾಗ ಬಾಡಿನಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಗ್ಲೂಕೋಸ್ ಲೆವೆಲ್ಸನ್ನು ರೆಗ್ಯುಲೇಟ್ ಮಾಡುವಂಥ ಹಾರ್ಮೋನ್ ಯಾವುದು? ಇನ್ಸುಲಿನ್. ಓಕೆ, ಆಮೇಲೆ ಈ ಇನ್ಸುಲಿನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುವಂಥ ಆರ್ಗನ್ನು ಪ್ಯಾಂಕ್ರಿಯಾಸ್. ಓಕೆ, ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಸೊ ಪ್ಯಾಂಕ್ರಿಯಾಸ್ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ನೀವು ಈ ಜಠರ ನೋಡಿದ್ದೀರ, ಸ್ಟಮಕ್. ಓಕೆ, ಈ ಸ್ಟಮಕ್ ಪಕ್ಕದಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ, ಈ ಥರ, ಪ್ಯಾಂಕ್ರಿಯಾಸ್ ಅಂತ. ದಿಸ್ ಪ್ಯಾಂಕ್ರಿಯಾಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡ್ಯೂಸಿಂಗ್ ಇನ್ಸುಲಿನ್. ಈ ಇನ್ಸುಲಿನ್ ಗ್ಲೂಕೋಸ್ ಲೆವೆಲ್ಸನ್ನು ರೆಗ್ಯುಲೇಟ್ ಮಾಡ್ತವೆ. ಗ್ಲೂಕೋಸ್ ಲೆವೆಲ್ಸ್ ರೆಗ್ಯುಲೇಟ್ ಆಗೋದ್ರಿಂದ ಬಾಡಿನಲ್ಲಿ ಶುಗರ್ ಲೆವೆಲ್ಸ್ ಬ್ಯಾಲೆನ್ಸ್ ಆಗುತ್ತೆ. ಬಟ್ ವಯಸ್ಸಾಗ್ತಾ ಆಗ್ತಾ ಪ್ಯಾಂಕ್ರಿಯಾಸ್ ಫಂಕ್ಷನ್ ಕಮ್ಮಿ ಆಗುತ್ತೆ. ಪ್ಯಾಂಕ್ರಿಯಾಸ್ ಫಂಕ್ಷನ್ ಕಡಿಮೆ ಆಯಿತು ಅಂತಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಯಿತು ಅಂದರೆ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಓಕೆ, ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಅಸ್ ಡಯಾಬಿಟಿಸ್. ಓಕೆ, ಆ್ಯಂಡ್ ಇಂಡಿಯಾ ಇಸ್ ದ ಡಯಾಬಿಟಿಕ್ ಹಬ್ ಆಫ್ ದ ಗ್ಲೋಬ್. ಅತಿ ಹೆಚ್ಚು ಡಯಾಬಿಟಿಕ್ ಪೇಷಂಟ್ಸ್ ಕಂಡು ಬರೋದು ಜಗತ್ತಲ್ಲಿ ಇಂಡಿಯಾದಲ್ಲಿ. ಓಕೆ, ಈಗ ಕೇಳಿಸ್ಕೊಳ್ಳಿ. ಓಕೆ, ಆ್ಯಂಡ್ ಈ ಡಯಾಬಿಟೀಸಲ್ಲಿ there are three kinds of diabetes. One is type 1 diabetes ಅಂತ ಕರಿತೀವಿ. ಓಕೆ, type 2 diabetes ಅಂತ ಕರಿತೀವಿ, ಮತ್ತು gestational diabetes ಅಂತ ಕರಿತೀವಿ. ಓಕೆ, type 1 diabetes, type 2 diabetes, gestational diabetes ಅಂತ ಕರಿತೀವಿ. type 1 diabetes ದೊಡ್ಡವರಲ್ಲಿ ಕಂಡು ಬರುತ್ತೆ. ಓಕೆ, type 1 diabetes ಕೇಳಿಸ್ಕೊಳ್ಳಿ, ಸಾರಿ, ದಿಸ್ ಸ್ಲೈಡ್ ಕರೆಕ್ಷನ್. ಓಕೆ, ಟೈಪ್ 1 ಡಯಾಬಿಟೀಸ್ ಕಂಡು ಬರೋದು ಮಕ್ಕಳಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಮಕ್ಕಳಲ್ಲಿ ಕಂಡು ಬರೋದು ಇಟ್ ಈಸ್ ಕಾಲ್ಡ್ ಅಸ್ ಜುವಿನೈಲ್ ಡಯಾಬಿಟಿಸ್ ಅಥವಾ ಬಾಲ್ಯಾವಸ್ಥೆ ಮಧುಮೇಹ ಅಂತ ಕರಿತೀವಿ. ಓಕೆ, ಬಾಲ್ಯಾವಸ್ಥೆ ಮಧುಮೇಹ ಅಂತ ಕರಿತೀವಿ. ಟೈಪ್ 2 ಡಯಾಬಿಟೀಸು ವಯಸ್ಕರಲ್ಲಿ ಕಂಡು ಬರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಅಸ್ ಅಡಲ್ಟ್ ಡಯಾಬಿಟೀಸ್ ಅಂತ ಕರಿತೀವಿ. ಓಕೆ,
ಜಸ್ಟೇಷನಲ್ ಡಯಾಬಿಟಿಸ್ ಕಂಡು ಬರೋದು ಇಟ್ ಈಸ್ ಇನ್ ಪ್ರೆಗ್ನೆಂಟ್ ವುಮೆನ್. ಓಕೆ, ಸೊ ಪ್ರೆಗ್ನೆಂಟ್ ವುಮೆನಲ್ಲಿ ಕಂಡು ಬರೋಂಥ ಡಯಾಬಿಟಿಸು ಜಸ್ಟೇಷನಲ್ ಡಯಾಬಿಟಿಸ್. ಸೊ ಇದು ಡಯಾಬಿಟಿಸ್ ಬಗ್ಗೆ. ಸೊ ಈಗ ಇತ್ತೀಚೆಗೆ ಡಯಾಬಿಟೀಸನ್ನು ಟ್ರೀಟ್ ಮಾಡಲಿಕ್ಕೋಸ್ಕರ ಒಂದು ಕೇಳಿಸ್ಕೊಳ್ಳಿ, ಡಯಾಬಿಟೀಸನ್ನು ಟ್ರೀಟ್ ಮಾಡಲಿಕ್ಕೋಸ್ಕರ ಇತ್ತೀಚೆಗೆ ಒಂದು ವಿಶೇಷವಾಗಿರುವ ಒಂದು ಸ್ಮಾರ್ಟ್ ಇನ್ಸುಲಿನನ್ನು ಕಂಡುಹಿಡಿಯಲಾಗಿದೆ. ಓಕೆ, ಅದೇ ಆರ್ಟಿಫಿಷಿಯಲ್ ಇನ್ಸುಲಿನ್ ಕಂಡುಹಿಡಿಯಲಾಗಿದೆ. ಆರ್ಟಿಫಿಷಿಯಲ್ ಇನ್ಸುಲಿನ್, ಇದರ ಹೆಸರು NNC2215 ಅಂತ. ಓಕೆ, ಇಟ್ಸ್ ಎ ಸ್ಮಾರ್ಟ್ ಇನ್ಸುಲಿನ್ ವಿಚ್ ಕ್ಯಾನ್ ಡಿಕ್ರೀಸ್ ದ ಗ್ಲೂಕೋಸ್ ಲೆವೆಲ್ಸ್ ಇನ್ ಬ್ಲಡ್ ಆ್ಯಂಡ್ ದೇರ್ ಬೈ ಪ್ರಿವೆಂಟಿಂಗ್ ಡಯಾಬಿಟೀಸ್ ಅಂತ. ಸೊ ಹಾಗಾಗಿ ಡಯಾಬಿಟೀಸ್ ರೋಗ ಇತ್ತೀಚೆಗೆ ನ್ಯೂಸಲ್ಲಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್. ಓಕೆ, ಸೊ ಭಾಳ ಇಂಪಾರ್ಟೆಂಟು. ಕ್ಯಾಸನೂರು ಅರಣ್ಯ ಕಾಯಿಲೆ ಅಂತ ಕರಿತೀವಿ, ಅಥವಾ KFT ಡಿಸೀಸ್ ಅಂತ ಕರಿತೀವಿ. KFT ಡಿಸೀಸ್ ಅಂತ ಕರಿತೀವಿ. ನೋಡಿ, ಯಾವುದಾದ್ರೂ ಕಾಯಿಲೆ, ಓಕೆ, ನಾವೀಗ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆ, KFD ಅಂತ. ಓಕೆ, ಕ್ಯಾಸನೂರು ಫಾರೆಸ್ಟ್ ಡಿಸೀಸ್. ಸೊ ಪಾಪ್ಯುಲರ್ಲಿ ಕಾಲ್ಡ್ ಅಸ್ ಮಂಗನ ಜ್ವರ. ಓಕೆ, ಪಾಪ್ಯುಲರ್ಲಿ ಕಾಲ್ಡ್ ಅಸ್ ಮಂಗನ ಜ್ವರ. ಓಕೆ, ಮಂಕಿ ಫೀವರ್ ಅಂತ ಕರಿತೀವಿ. ಮಂಕಿ ಫೀವರ್ ಅಂತ. ಮಂಕಿ ಪಾಕ್ಸ್ ಬೇರೆ, ಮಂಕಿ ಫೀವರ್ ಬೇರೆ. ಮಂಗನ ಸಿಡುಬು ಬೇರೆ, ಮಂಗನ ಜ್ವರ ಬೇರೆ. ಆಯಿತಾ? ಆ್ಯಂಡ್ ಒನ್ ಥಿಂಗ್ ನೋಡಿ, ಯಾವ್ದಾದ್ರು ಒಂದು ಕಾಯಿಲೆ ಕಾಣಿಸ್ಕೊಂಡಾಗ ಅದು ಉಗಾಂಡದಲ್ಲಿ ಪತ್ತೆ ಆಯಿತು, ಕೀನ್ಯಾದಲ್ಲಿ ಪತ್ತೆ ಆಯಿತು, ಜಾಂಬಿಯಾದಲ್ಲಿ ಪತ್ತೆ ಆಯಿತು ಅಂತ ಓದ್ತಾ ಇದ್ವಿ. ಆದರೆ ಈ ಕಾಯಿಲೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಜಗತ್ತಲ್ಲಿ ಪತ್ತೆ ಆಗಿದ್ದು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಕ್ಯಾಸನೂರು ಎನ್ನುವಂಥ ಅರಣ್ಯ ಗ್ರಾಮದಲ್ಲಿ. ಓಕೆ, ಈ ಡಿಸೀಸ್ ಜಗತ್ತಲ್ಲಿ ಫಸ್ಟ್ ಟೈಮ್ ಪತ್ತೆ ಆಗಿದ್ದು ಕರ್ನಾಟಕದಲ್ಲಿ. ಏನಾಯಿತು, 1957ನಲ್ಲಿ ಏಕಾಏಕಿ ದೆರ್ ವಾಸ್ ಎ ಮಾಸ್ ಡೆತ್ ಆಫ್ ಮಂಕೀಸ್. ಓಕೆ, ದೆರ್ ವಾಸ್ ಎ ಮಾಸ್ ಡೆತ್ ಆಫ್ ಮಂಕೀಸ್. ಅನೇಕ ಕೋತಿಗಳು ಇದ್ದಕ್ಕಿದ್ದಂಗೆ ಸಾಯಕ್ಕೆ ಶುರು ಮಾಡಿದ್ವು. ಯಾಕೆ ಅಂತ ನೋಡ್ಕೊಂಡಾಗ ಈ ಕೋತಿಗಳಲ್ಲಿ ಒಂದು ವಿಶೇಷವಾಗಿರುವಂಥ ವೈರಸ್ ಪತ್ತೆ ಆಗಿತ್ತು. ಈ ವೈರಸ್ಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ವೈರಸ್ ಅಂತಲೇ ಹೆಸರಿಟ್ಟಿದೆ. ಓಕೆ, ಈಗ ನಾನು ಡಿಸೀಸ್ ಹೆಂಗೆ ಓದಬೇಕು ಅಂತ ಸ್ಟ್ರಕ್ಚರ್ ಕೊಟ್ಟಿದ್ದೆ, ಅದೇ ಫಾರ್ಮೆಟಲ್ಲಿ ಪಾಠ ಮಾಡ್ತಾ ಹೋಗ್ತೀನಿ. ನೇಮು, ಓಕೆ, ನೇಮು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್. ಓಕೆ, ನೇಮು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್, ಕ್ಯಾಸನೂರು ಅರಣ್ಯ ಕಾಯಿಲೆ. ಪ್ಯಾಥೋಜನ್ ಬಂದು KFD ವೈರಸ್ ಅಂತಾನೆ. ಇಟ್ಸ್ ಎ ವೈರಲ್ ಡಿಸೀಸ್. ವೆಕ್ಟಾರ್ ಬಂದು ಮಂಕೀಸ್, ಮಂಗಗಳಲ್ಲಿ ಕಂಡುಬರುತ್ತೆ. ಸೊ ಯೂಶ್ವಲಿ ಏನಾಗುತ್ತೆ, ಓಕೆ, ಮಂಗಗಳ ರಕ್ತಗಳಲ್ಲಿ ವೈರಸ್ ವಾಸ ಮಾಡ್ತಿರುತ್ತೆ. ಒಂದು ತಿಗಣೆ ಅಥವಾ ಟಿಕ್ಸ್ ಆ್ಯಂಡ್ ಬಗ್ಸ್ ಅಂತ ಕರಿತೀವಿ. ಉಣ್ಣೆ ಆಗಿರ್ಬೋದು, ತಿಗಣೆ ಆಗಿರ್ಬೋದು, ಒಂದು ಕೋತಿ ಕಚ್ಚಿ ರಕ್ತವನ್ನು ಹೀರ್ಕೊಂಡು ಅದೇ ತಿಗಣೆ ಹೋಗಿ ಇನ್ನೊಂದು ಕೋತಿ ಕಚ್ಚಿದಾಗ ವರ್ಗಾವಣೆ ಆಗುತ್ತೆ. ಅಂದರೆ ಇದು ಮಂಗಗಳಲ್ಲಿ ಕಂಡು ಬರುವಂಥ ರೋಗ. ಓಕೆ, ಸೊ ಇಲ್ಲಿ ಮಂಕಿ ಈಸ್ ಎ ವೆಕ್ಟಾರ್ ಅಂತ ಕರಿಬೋದು, ಅಥವಾ ಟಿಕ್ಸ್ ಆ್ಯಂಡ್ ಬಗ್ಸ್ ಆರ್ ದ ವೆಕ್ಟಾರ್ಸ್ ಆ್ಯಕ್ಚುಲಿ. ಓಕೆ, ಸೊ ಒಂದು ಕೋತಿಗೆ ಒಂದು ಉಣ್ಣೆ ಕಚ್ಕೊಂಡಿರುತ್ತೆ, ರಕ್ತ ಹೀರ್ಕೊಳ್ಳುತ್ತೆ, ಅದೇ ಉಣ್ಣೆ ಹೋಗಿ ಇನ್ನೊಂದು ಕೋತಿ ಕಚ್ಕೊಂಡಾಗ ವರ್ಗಾವಣೆ ಆಗುತ್ತೆ. ಓಕೆ, ಸೊ ಇಟ್ ಇಸ್ ವೆಕ್ಟಾರ್ ಬಂದು ಮಂಕಿ ಟಿಕ್ಸ್ ಆ್ಯಂಡ್ ಬಗ್ಸ್ ಅಂತ ಕರಿಬೋದು. ಸರ್, ಇದು ಮಂಗಗಳಿಂದ ಮಾನವರಿಗೆ ವರ್ಗಾವಣೆ ಆಗುತ್ತೆ. ಸೊ ಪ್ರಾಣಿಗಳಿಂದ ಮಾನವರಿಗೆ ವರ್ಗಾವಣೆ ಆಗುವಂಥ ರೋಗವನ್ನು ಝೂನಾಟಿಕ್ ಡಿಸೀಸ್ ಅಂತ ಕರಿಬೋದು. ಓಕೆ, ಪ್ರಾಣಿಗಳಿಂದ ಮಾನವರಿಗೆ ವರ್ಗಾವಣೆ ಆಗುವಂಥ ರೋಗವನ್ನು ಝೂನಾಟಿಕ್ ಡಿಸೀಸ್. ಇಟ್ ಈಸ್ ಝೂನಾಟಿಕ್ ಡಿಸೀಸ್. ಟ್ರಾನ್ಸ್ಮಿಷನ್ನು ಮಂಗಗಳಿಂದ ಮಾನವರಿಗೆ ವರ್ಗಾವಣೆ ಆಗುತ್ತೆ, ಬಟ್ ಮಾನವರಿಂದ ಮಾನವರಿಗೆ ವರ್ಗಾವಣೆ ಆಗಲ್ಲ. ಇಟ್ಸ್ ವೆರಿ ರೇರ್. ಓಕೆ, ಹಂಗಾಗಿ ಇಟ್ ಈಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಓಕೆ, ಸಾಂಕ್ರಾಮಿಕವಲ್ಲದ ರೋಗ. ಓಕೆ, ಸಿಂಪ್ಟಮ್ಸ್ ನೋಡಿ. ಓಕೆ, ರೋಗ ಲಕ್ಷಣಗಳು, ಸಿಂಪ್ಟಮ್ಸ್ ನೋಡಿ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತದೆ ಫ್ರಂಟಲ್ ಹೆಡ್ಏಕ್. ಓಕೆ, ಸೊ ಮುಂಭಾಗದಲ್ಲಿ ತಲೆನೋವು ಬರುತ್ತೆ, ಈ ಭಾಗದಲ್ಲಿ ತಲೆನೋವು ಬರುತ್ತೆ, ಬಾಡಿ ಏಕ್, ಮೈಕೈ ನೋವು ಬರುತ್ತೆ, ಸಿಕ್ಕಾಬಿಟ್ಟು ಜ್ವರ ಬರುತ್ತೆ. 100 ಜನಕ್ಕೆ ಬಂದರೆ 5 ಜನ ಸಾಯ್ತಾರೆ. ಅಂದರೆ ಮೊಟಾಲಿಟಿ ರೇಟ್ ಇಸ್ 5%. ಓಕೆ, ಸಿಂಪ್ಟಮ್ಸ್ ಗೊತ್ತಾಯ್ತು ನಿಮ್ಗೀಗ. ಓಕೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಇಟ್ ಇಸ್ ಎ ನಾನ್ ಕ್ಯೂರೇಬಲ್. ಓಕೆ, ಸೊ ಇರೋ ಟ್ರೀಟ್ಮೆಂಟಲ್ಲೇ ಗುಣಪಡಿಸ್ಕೋಬೇಕು. ಸೊ ಇರೋ ಆ್ಯಂಟಿಬಯೋಟಿಕ್ಸ್ನ ತಗೋಬೇಕು, ಬಟ್ ದೆರ್ ಇಸ್ ನೋ ಟ್ರೀಟ್ಮೆಂಟ್. ಓಕೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ KFD ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಜಾಸ್ತಿ ಆಗಿತ್ತು, ಮಂಗನ ಜ್ವರ ಜಾಸ್ತಿ ಆಗಿತ್ತು. ಹಾಗಾಗಿ ಇಟ್ ವಾಸ್ ಇನ್ ನ್ಯೂಸ್. ಓಕೆ, ಓಕೆ,
ಸೊ ಈಗ ಸ್ವಚ್ಛ ಸರ್ವೇಕ್ಷಣ್ ಸರ್ವೆ 2023 ಒಂದು ಕ್ವಶನ್ ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಒಂದು ಕ್ವಶನ್ ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಭಾಳ ಇಂಪಾರ್ಟೆಂಟು. ಓಕೆ, ಸಿಯರ್ ಸ್ವಚ್ಛ ಸರ್ವೇಕ್ಷಣ್ ಸರ್ವೆ. ಸೊ ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಒಂದ್ಸತಿ ಡೀಟೇಲಾಗಿ ಮಾಡಿಬಿಡ್ತೀನಿ. ಓಕೆ, ಆಲ್ರೆಡಿ ನಿಮಗೆ ಸ್ವಚ್ಛ ಭಾರತ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ? ಸ್ವಚ್ಛ ಭಾರತ್ ಸ್ಕೀಮ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ವಚ್ಛ ಭಾರತ ಯಾವಾಗ ಶುರು ಆಯಿತು ಸರ್? 2014 ಅಕ್ಟೋಬರ್ 2ನೇ ತಾರೀಕು ನಿಮಗೆ ಸ್ವಚ್ಛ ಭಾರತ್ ಕಾರ್ಯಕ್ರಮ ಲಾಂಚ್ ಆಗಿತ್ತು. ಓಕೆ, ಸ್ವಚ್ಛ ಭಾರತ್ ಕಾರ್ಯಕ್ರಮದ ಉದ್ದೇಶ ಏನು? ಇಡೀ ದೇಶದಾದ್ಯಂತ ನೈರ್ಮಲ್ಯತೆಯನ್ನು ಕಾಪಾಡುವುದು. ಇಡೀ ದೇಶದಾದ್ಯಂತ ನೈರ್ಮಲ್ಯತೆಯನ್ನು ಕಾಪಾಡುವುದು. ಓಕೆ, ಈ ಸ್ವಚ್ಛ ಭಾರತಲ್ಲಿ 2 ಕಾಂಪೊನೆಂಟ್ ಇದ್ದಾವೆ. ಓಕೆ, ಸ್ವಚ್ಛ ಭಾರತ್ ಗ್ರಾಮೀಣ್, ಸ್ವಚ್ಛ ಭಾರತ್ ಅರ್ಬನ್. ಓಕೆ, ಸ್ವಚ್ಛ ಭಾರತ್ ಗ್ರಾಮೀಣ್, ಸ್ವಚ್ಛ ಭಾರತ್ ಅರ್ಬನ್. ಸ್ವಚ್ಛ ಭಾರತ್ ಗ್ರಾಮೀಣ ವಿಭಾಗದ ಉದ್ದೇಶ ಏನು? ಓಪನ್ ಡಿಫಿಕೇಶನ್ ಫ್ರೀ. ಕರೆಕ್ಟಾ? ಎಸ್. ಭಾರತವನ್ನು ಬಯಲು ಶೌಚಾಲಯಗಳಿಂದ ಮುಕ್ತಗೊಳಿಸುವುದು. ಭಾರತವನ್ನು ಬಯಲು ಶೌಚಾಲಯಗಳಿಂದ ಮುಕ್ತಗೊಳಿಸುವುದು. ಸ್ವಚ್ಛ ಭಾರತ್ ಅರ್ಬನ್ ವಿಭಾಗದ ಉದ್ದೇಶ, ನಗರ ವಿಭಾಗದ ಉದ್ದೇಶ ಬಂದು ಘನತ್ಯಾಜ್ಯ ನಿರ್ವಹಣೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಘನತ್ಯಾಜ್ಯ ನಿರ್ವಹಣೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಈಗ ಕೇಳಿಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಸ್ವಚ್ಛ ಭಾರತ್ ಅರ್ಬನ್, ಸ್ವಚ್ಛ ಭಾರತ್ ಅರ್ಬನ್ ಇಂಪ್ಲಿಮೆಂಟ್ ಮಾಡೋದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಸ್ವಚ್ಛ ಭಾರತ್ ಗ್ರಾಮೀಣ್ ಇಂಪ್ಲಿಮೆಂಟ್ ಮಾಡೋದು ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಓಕೆ, ಇದು ಮುಂಚೆನೇ ಹೇಳಿದ್ದೆ. ಈಗ ಓಕೆ, ಸ್ವಚ್ಛ ಭಾರತ್ ಅರ್ಬನ್ನ ಭಾಗವಾಗಿ, ಸ್ವಚ್ಛ ಭಾರತ್ ಅರ್ಬನ್ನ ಭಾಗವಾಗಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸು ಒಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡುತ್ತೆ. ಓಕೆ, ಸಮೀಕ್ಷೆಯನ್ನು ಬಿಡುಗಡೆ ಮಾಡುತ್ತೆ. ಇದನ್ನು ಸ್ವಚ್ಛ ಸರ್ವೇಕ್ಷಣ ಅಂತ ಕರಿತೀವಿ. ಓಕೆ, ಸ್ವಚ್ಛ ಸರ್ವೇಕ್ಷಣ ಅಂತ ಕರಿತೀವಿ. ಸೊ ವಾಟ್ ಈಸ್ ಸ್ವಚ್ಛ ಸರ್ವೇಕ್ಷಣ್? ಭಾರತದಲ್ಲಿರುವಂಥ ನಗರಗಳಲ್ಲಿ ನೈರ್ಮಲ್ಯತೆಯನ್ನು ಮೌಲ್ಯಮಾಪನ ಮಾಡಿ ನಗರಗಳಿಗೆ ರ್ಯಾಂಕಿಂಗನ್ನು ಕೊಡುವಂಥ ಸಮೀಕ್ಷೆಯನ್ನು ಸ್ವಚ್ಛ ಸರ್ವೇಕ್ಷಣ್. ಐ ರಿಪೀಟ್, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸು, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸು ಸ್ವಚ್ಛ ಭಾರತ್ ಅರ್ಬನ್ನ ಅಡಿಯಲ್ಲಿ ಒಂದು ವಿಶೇಷವಾಗಿರುವಂಥ ಸಮೀಕ್ಷೆಯನ್ನು ಬಿಡುಗಡೆ ಮಾಡುತ್ತೆ. ಸ್ವಚ್ಛ ಸರ್ವೇಕ್ಷಣ ಅಂತ ಕರಿತೀವಿ. ಓಕೆ, ಸ್ವಚ್ಛ ಸರ್ವೇಕ್ಷಣ ಈ ಸಮೀಕ್ಷೆಯ ಉದ್ದೇಶ ಏನು ಅಂತಂದರೆ ಭಾರತದ ಪ್ರತಿಯೊಂದು ನಗರಗಳಲ್ಲಿ ನೈರ್ಮಲ್ಯತೆಯನ್ನು ಮೌಲ್ಯಮಾಪನ ಮಾಡಿ ನಗರಗಳಿಗೆ ರ್ಯಾಂಕಿಂಗನ್ನು ಬಿಡುಗಡೆ ಮಾಡುವಂಥ ಸಮೀಕ್ಷೆ. ಓಕೆ, ಸೊ ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆ ಅದರ 2023ನೇ ಆವೃತ್ತಿ ಬಿಡುಗಡೆ ಆಗಿದೆ. 2023ನೇ ಆವೃತ್ತಿ ಬಿಡುಗಡೆ ಆಗಿದೆ. ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ರಾಜ್ಯ ಬಂದು ನಗರ ಬಂದು ಇಂದೋರ್. ಓಕೆ, ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ನಗರ ಇಂದೋರ್. ಸತತ ಏಳನೇ ಬಾರಿ ಇಂದೋರ್ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಓಕೆ, ಎಸ್. ಈ ಬಾರಿ ಫಸ್ಟ್ ಪ್ಲೇಸನ್ನು 2 ಸಿಟಿ ಶೇರ್ ಮಾಡಿದ್ದಾವೆ. ಒಂದು ಇಂದೋರು, ಇನ್ನೊಂದು ಸೂರತ್ತು. ಓಕೆ, ಇಂದೋರ್ ಮತ್ತು ಸೂರತ್ತು. ಸೊ ಗ್ಯಾರಂಟಿ ಇದೊಂದು ಕ್ವಶನ್ ಆಗುತ್ತೆ. ಸೊ ಇಂದೋರ್ ಮತ್ತು ಸೂರತ್ ಬಂದು ಫಸ್ಟ್ ಪ್ಲೇಸ್. ಓಕೆ, ಫಸ್ಟ್ ಪ್ಲೇಸನ್ನು ಶೇರ್ ಮಾಡ್ಕೊಂಡಿದ್ದಾವೆ. ಓಕೆ, ಸೆಕೆಂಡ್ ಪ್ಲೇಸ್ ಇಸ್, ಓಕೆ ಇಲ್ಲಿ ಥರ್ಡ್ ಸ್ಪಾಟ್ ಅಂತಿದೆ, ಸ್ವಲ್ಪ ತಪ್ಪಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೆಕೆಂಡ್ ಪ್ಲೇಸನ್ನು ನವಿ ಮುಂಬೈ. ಓಕೆ, ಸೆಕೆಂಡ್ ಪ್ಲೇಸನ್ನು ನವಿ ಮುಂಬೈ ಶೇರ್ ಮಾಡಿದೆ. ಓಕೆ, ಆ್ಯಂಡ್ ಇಂದೋರು ಸತತ 7ನೇ ಬಾರಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ. ಓಕೆ, ಬಟ್ ಅಲ್ಲಿ 2 ವಿಭಾಗ ಮಾಡ್ಕೊಂಡಿದ್ವಿ. ರ್ಯಾಂಕಿಂಗ್ ಕೊಡಬೇಕಾದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ನಗರಗಳು, 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂಥ ನಗರಗಳು. ಅಂದರೆ ಸಿಟೀಸ್ ಅಬೋವ್ 1 lakh ಪಾಪ್ಯುಲೇಷನ್ನು, ಸಿಟೀಸ್ ಬಿಲೋ 1 lakh ಪಾಪ್ಯುಲೇಷನು. ಈಗ ನಾನು ಮಾತಾಡಿದ್ದು ಸಿಟೀಸ್ ಅಬೋವ್ 1 lakh ಪಾಪ್ಯುಲೇಷನ್. ಸಿಟೀಸ್ ಬಿಲೋ 1 lakh ಪಾಪ್ಯುಲೇಷನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂಥ ನಗರ ಸಾಸ್ವಾಡ, 2ನೇದು ಪಠಾಣ್, 3ನೇದು ಲೋನಾವಾಲಾ. ಓಕೆ, ಆ್ಯಂಡ್ ಓಕೆ ಕ್ಲೀನೆಸ್ಟ್ ಕಂಟೋನ್ಮೆಂಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿರೋದು. ಕಂಟೋನ್ಮೆಂಟ್ ಅಂತಂದರೆ ಮಿಲಿಟರಿ ಸಿಬ್ಬಂದಿಗಳು ವಾಸ ಮಾಡುವಂಥ ಪ್ರದೇಶವನ್ನು ಕಂಟೋನ್ಮೆಂಟ್ ಪ್ರದೇಶ ಅಂತ ಕರಿತೀವಿ. ಓಕೆ, ಕ್ಲೀನೆಸ್ಟ್ ಕಂಟೋನ್ಮೆಂಟ್ ಅವಾರ್ಡನ್ನು ಪಡೆದುಕೊಂಡಿರೋದು ಮಾಹೋ ಕಂಟೋನ್ಮೆಂಟ್. ಓಕೆ, ಮಾಹೋ ಕಂಟೋನ್ಮೆಂಟ್. ಆಮೇಲೆ ಯಾವ ಸಿಟಿ ಪೌರಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುತ್ತೋ ಆ ನಗರಕ್ಕೆ ಸಫಾಯಿ ಮಿತ್ರ ಸುರಕ್ಷಿತ್ ಶಹರ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ನಗರ ಚಂಡೀಗಢ. ಓಕೆ, ಗಂಗಾ ಟೌನ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ನಗರ ವಾರಣಾಸಿ ಮತ್ತು ಪ್ರಯಾಗ್ರಾಜ್. ಓಕೆ, ಉತ್ತಮ ಪ್ರದರ್ಶನವನ್ನು ಕೊಟ್ಟಿರುವಂಥ ರಾಜ್ಯಗಳು
ಫಸ್ಟ್ ಪ್ಲೇಸು ಮಹಾರಾಷ್ಟ್ರ, ಸೆಕೆಂಡ್ ಪ್ಲೇಸು ಮಧ್ಯಪ್ರದೇಶ, ಮೂರನೇ ಪ್ಲೇಸು ಛತ್ತೀಸ್ಗಢ. ಓಕೆ, ಮೂರನೇ ಪ್ಲೇಸು ಛತ್ತೀಸ್ಗಢ ಮತ್ತು ಸ್ವಚ್ಛ ಸರ್ವೇಕ್ಷಣ ಸಮೀಕ್ಷೆಯಲ್ಲಿ ಕರ್ನಾಟಕದ ಸ್ಥಾನ 12ನೇ ಸ್ಥಾನ. ಓಕೆ, ಸೊ ಮಾರ್ಕ್ ದಿಸ್. ಸೊ ಕರ್ನಾಟಕದ ಸ್ಥಾನ 12ನೇ ಸ್ಥಾನ. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ವಚ್ಛ ಸರ್ವೇಕ್ಷಣ್ ಸ್ವಚ್ಛ ಸರ್ವೇಕ್ಷಣ ಸಮೀಕ್ಷೆಯ ಒಂದು ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸರ್ವೈಕಲ್ ಕ್ಯಾನ್ಸರ್. ಓಕೆ, ಭಾಳ ಇಂಪಾರ್ಟೆಂಟು. ಸರ್ವೈಕಲ್ ಕ್ಯಾನ್ಸರ್, ಎಸ್, ಸರ್ವೈಕಲ್ ಕ್ಯಾನ್ಸರ್ ಭಾಳ ಇಂಪಾರ್ಟೆಂಟ್. ಲಿಸನ್ ಟು ಮಿ. ಓಕೆ, ಎಸ್. ಈಗ ಇದೇನಕ್ಕೆ ನ್ಯೂಸಲ್ಲಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಲೆಟ್ ಅಸ್ ಸ್ಪೀಕ್ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್. ಓಕೆ, ಸರ್ವೈಕಲ್ ಕ್ಯಾನ್ಸರ್, ಪ್ಲೀಸ್ ಲಿಸನ್ ಟು ಮಿ ವೆರಿ ಕೇರ್ಫುಲ್. ಓಕೆ, ಗರ್ಭಕೋಶದ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರೀತೀವಿ. ಗರ್ಭಕೋಶದ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್. ಭಾರತದಲ್ಲಿ ಹೆಣ್ಣು ಮಕ್ಕಳ ಸಾವಿಗೆ ಕಾರಣವಾಗುವಂಥ 2ನೇ ಅತಿ ದೊಡ್ಡ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್. ಸೊ ಫಸ್ಟ್ ಕ್ಯಾನ್ಸರ್ ಬಂದು ಬ್ರೆಸ್ಟ್ ಕ್ಯಾನ್ಸರ್. ಗಂಡು ಮಕ್ಕಳ ಸಾವಿಗೆ ಕಾರಣವಾಗುವಂಥ ಅತಿ ದೊಡ್ಡ ಕ್ಯಾನ್ಸರ್ ಬಂದು ಲಂಗ್ ಕ್ಯಾನ್ಸರ್. ಎರಡನೇದು ಓರಲ್ ಕ್ಯಾನ್ಸರ್. ಸೊ ಹೆಣ್ಮಕ್ಳು ವಿಚಾರದಲ್ಲಿ ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರು, ಎರಡನೇದು ಸರ್ವೈಕಲ್ ಕ್ಯಾನ್ಸರ್. ಆಯಿತಾ? ಸ್ಟ್ರಕ್ಚರ್ ಫಾಲೋ ಮಾಡೋಣ. ನೇಮು ಸರ್ವೈಕಲ್ ಕ್ಯಾನ್ಸರ್. ಪ್ಯಾಥೋಜನ್, ಕಾರಣವಾಗುವಂಥ ರೋಗಕಾರಕ HPV ವೈರಸ್ ಅಂತ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಕರಿತೀವಿ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, HPV ವೈರಸ್ ಅಂತ. ಓಕೆ, ಎಸ್. ಓಕೆ, ವೆಕ್ಟಾರ್ ಇಸ್ ಎ ಮೇಲ್ ಇಲ್ಲಿ. ಓಕೆ, ವೆಕ್ಟಾರ್ ಇಸ್ ಎ ಮೇಲ್. ಓಕೆ, ಪುರುಷರು ವೆಕ್ಟಾರ್ ಆಗಿರ್ತಾರೆ. ಅಂದರೆ ಈಗ ಒಬ್ಬ ಸೋಂಕಿತ ಮಹಿಳೆ ಇರ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ಸೋಂಕಿತ ಮಹಿಳೆ ಇರ್ತಾರೆ, ಅವರಲ್ಲಿ HPV ವೈರಸ್ ಇರುತ್ತೆ. ಓಕೆ, ಒಬ್ಬ ಪುರುಷ ಓಕೆ ಸೋಂಕಿತ ಮಹಿಳೆಯೊಂದಿಗೆ ಲೈಂಗಿಕ ಸಂಪರ್ಕಕ್ಕೆ ಬಂದಾಗ ಆ ಪುರುಷನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ಪುರುಷ ಮತ್ತೊಬ್ಬ ಮಹಿಳೆಯೊಂದಿಗೆ ಲೈಂಗಿಕ ಸಂಪರ್ಕಕ್ಕೆ ಬಂದಾಗ ಅದು ಮತ್ತೊಬ್ಬ ಮಹಿಳೆಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಟ್ರಾನ್ಸ್ಮಿಷನ್ನು ಇಟ್ ಈಸ್ ಕಮ್ಯುನಿಕೇಬಲ್. ಓಕೆ, ಇಟ್ ಈಸ್ ಕಮ್ಯುನಿಕೇಬಲ್. ಓಕೆ, ಸೊ ಲೈಂಗಿಕ ಸಂಪರ್ಕದ ಮುಖಾಂತರ ಹರಡುವಂಥ ವೈರಸ್ ಆಗಿರೋದ್ರಿಂದ ಇಟ್ ಈಸ್, ಎಸ್, ಅರ್ಥ ಆಗ್ತಿದೆಯಲ್ಲ ನಿಮಗೆ? ವೆಕ್ಟಾರ್ ಮೇಲ್ ಯಾಕೆಂದರೆ ಸೋಂಕಿತ ಮಹಿಳೆಯಲ್ಲಿ HPV ವೈರಸ್ ಇರುತ್ತೆ. ಒಬ್ಬ ಮೇಲ್ ಓಕೆ ಲೈಂಗಿಕ ಸಂಪರ್ಕಕ್ಕೆ ಬಂದಾಗ ಆ ವೈರಸ್ಸು ಪುರುಷನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ಪುರುಷ ಮತ್ತೊಬ್ಬ ಮಹಿಳೆಯೊಂದಿಗೆ ಲೈಂಗಿಕ ಸಂಪರ್ಕಕ್ಕೆ ಬಂದಾಗ ವರ್ಗಾವಣೆ ಆಗುತ್ತೆ. ಓಕೆ, ಸೊ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಮುಖಾಂತರ ವರ್ಗಾವಣೆ ಆಗೋದ್ರಿಂದ ಇಟ್ ಈಸ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ. ಸಿಂಪ್ಟಮ್ಸ್ ನೋಡಿ, ಸಿಂಪ್ಟಮ್ಸ್ ಏನಂತಂದರೆ ಈಗ ದಿಸ್ ಇಸ್ ಯುಟಿರಸ್. ಓಕೆ, ಸೊ ಯುಟಿರಸ್ ಮತ್ತು ವೆಜೈನಲ್ ಕೆನಾಲನ್ನು ಕನೆಕ್ಟ್ ಮಾಡುವಂಥ ಆರ್ಗನ್ನು ಸರ್ವಿಕ್ಸ್. ಓಕೆ, ಸೊ ಯುಟಿರಸ್ ಮತ್ತು ವೆಜೈನಲ್ ಕೆನಾಲನ್ನು ಕನೆಕ್ಟ್ ಮಾಡುವಂಥ ಆರ್ಗನ್ನು ಸರ್ವಿಕ್ಸ್ ಅಂತ ಕರಿತೀವಿ. ಓಕೆ, ಈ ಸರ್ವಿಕ್ಸ್ ಭಾಗದಲ್ಲಿ ಗೆಡ್ಡೆ ಬೆಳೆಯುತ್ತೆ. ಗೆಡ್ಡೆ ಬೆಳೆದು ಆ ಆರ್ಗನ್ ಡಿಸ್ಇಂಟಿಗ್ರೇಟ್ ಆಗುತ್ತೆ. ಓಕೆ, ಸೊ ರಕ್ತಸ್ರಾವದಿಂದ ಮನುಷ್ಯ ಸಾಯ್ತಾನೆ. ಓಕೆ, ಸೊ ದಿಸ್ ಇಸ್ ಸಿಂಪ್ಟಮ್ಸು. ಟ್ರೀಟ್ಮೆಂಟು ಕ್ಯೂರಬಲ್ಲ ನಾನ್ ಕ್ಯೂರಬಲ್ ಅಂತ ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ವ್ಯಾಕ್ಸಿನ್ ಡೆವಲಪ್ ಮಾಡಲಿದೆ. ವ್ಯಾಕ್ಸಿನ್ ಹೆಸರು ಸರ್ವಾವ್ಯಾಕ್ ಅಂತ, ಭಾಳ ಇಂಪಾರ್ಟೆಂಟ್. ಸರ್ವಾವ್ಯಾಕ್ ಡೆವಲಪ್ಡ್ ಬೈ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಲ್ಲಿ ಬರುತ್ತೆ, ಪುಣೆನಲ್ಲಿ ಬರುತ್ತೆ. ಓಕೆ, ಬಂದಮೇಲೆ ಕ್ಯೂರ್ ಮಾಡೋಕ್ಕಾಗಲ್ಲ. ಸರ್ವೈಕಲ್ ಕ್ಯಾನ್ಸರ್ ಬಂದಿದೆ ಸರ ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಮುಂಚೆನೇ ತಡೆಗಟ್ಟಬಹುದು. ಓಕೆ, ವ್ಯಾಕ್ಸಿನ್ಸ್ಗಳ ಮುಖಾಂತರ ಪ್ರಿವೆಂಟ್ ಮಾಡ್ಬೋದು. ಹಾಗಾದರೆ ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟುವಂಥ ಭಾರತದ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ಲಸಿಕೆ ಯಾವುದು? ಸರ್ವಾವ್ಯಾಕ್ ಅಂತ. ಓಕೆ, ಪ್ರಿವೆಂಟಿವ್ ಮೆಷರ್ಸ್, ಸೊ ಅವಾಯ್ಡಿಂಗ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಯಾಕೆ ಅಂತಂದರೆ ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ 2023 ಕೇಂದ್ರ ಬಡ್ಜೆಟಲ್ಲಿ 2024 ಕೇಂದ್ರ ಬಡ್ಜೆಟಲ್ಲಿ ಸರ್ಕಾರ ಘೋಷಣೆ ಮಾಡ್ತು 9 ರಿಂದ 14 ವರ್ಷ ಒಳಪಟ್ಟಿರುವಂಥ ಹೆಣ್ಮಕ್ಳಿಗೆ ಭಾರತ ಸರ್ಕಾರ ಉಚಿತವಾಗಿ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟುವಂಥ ವ್ಯಾಕ್ಸಿನ್ಸನ್ನು ಕೊಡುತ್ತೆ. ಅಂದರೆ ಸರ್ವಾವ್ಯಾಕ್ ವ್ಯಾಕ್ಸಿನ್ಸನ್ನು ವಿತರಣೆ ಮಾಡುತ್ತೆ ಅಂತ. ಓಕೆ, ಸೊ ದಿಸ್ ಈಸ್ ಒನ್ ಥಿಂಗ್. ಓಕೆ, ಈಗ ಆಯುಷ್ಮಾನ್ ಭಾರತ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ, ರೈಟ್? ಆಯುಷ್ಮಾನ್ ಭಾರತ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಮಂಕಿ ಪಾಕ್ಸ್ ಲಾಸ್ಟ್ ಟಾಪಿಕ್ಕು ಹೆಲ್ತ್ ಆ್ಯಂಡ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಲಾಸ್ಟ್ ಟಾಪಿಕ್ಕು ಮಂಕಿ ಪಾಕ್ಸ್, ರೈಟ್? ಸೊ ದಿಸ್ ಈಸ್ ಒನ್ ಥಿಂಗ್.
ಓಕೆ, ಮಂಕಿ ಪಾಕ್ಸ್. ಸೊ ಅಗೇನ್ ಅದೇ ಸ್ಟ್ರಕ್ಚರ್ ಫಾಲೋ ಮಾಡಿ, ಓಕೆ. ಮಂಕಿ ಪಾಕ್ಸ್, ಮಂಗನ ಸಿಡುಬು. ಓಕೆ, ನೇಮ್ ಮಂಕಿ ಪಾಕ್ಸು. ಪ್ಯಾಥೋಜನ್ನು ಎಂಪಾಕ್ಸ್ ವೈರಸ್ ಅಂತಲೇ ಕರಿತೀವಿ. ಓಕೆ, ಎಂಪಾಕ್ಸ್ ವೈರಸ್ ಅಂತಲೇ ಕರಿತೀವಿ, ಮಂಕಿ ಪಾಕ್ಸ್ ವೈರಸ್ ಅಂತಲೇ ಕರಿತೀವಿ. ಓಕೆ, ಲಿಸನ್ ಟು ಮಿ. ಓಕೆ, ಸೊ ವೆಕ್ಟಾರ್ ಏನು ಅಂತಂದರೆ ಮಂಗಗಳೇ ವೆಕ್ಟಾರ್. ಸೊ ಆ್ಯಕ್ಚುಲಿ ಏನಾಯಿತು ಅಂತ ಹೇಳ್ತೀನಿ. ಇದು ಪತ್ತೆ ಆಗಿದ್ದು, ಪ್ಲೀಸ್ ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಫಸ್ಟ್ ಪತ್ತೆ ಆಗಿದ್ದು 1958. ಓಕೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಬೇರೆ, ಮಂಕಿ ಪಾಕ್ಸ್ ಬೇರೆ. ಕ್ಯಾಸನೂರು ಫಾರೆಸ್ಟ್ ಡಿಸೀಸನ್ನು ಮಂಗನ ಜ್ವರ ಅಂತ ಕರಿತೀವಿ, ಮಂಕಿ ಪಾಕ್ಸನ್ನು ಮಂಗನ ಸಿಡುಬು ಅಂತ ಕರಿತೀವಿ. ಓಕೆ, ಪ್ಯಾಥೋಜನ್ ಬಂದು ಮಂಕಿ ಪಾಕ್ಸ್ ವೈರಸ್ಸು. ಓಕೆ, ವೆಕ್ಟಾರ್ ಬಂದು ಮಂಕಿ. ಓಕೆ, ಮಂಗಗಳಲ್ಲಿ ಪತ್ತೆ ಆಗಿರುವಂಥ ವೈರಸ್ ಇದು. ಇದು ಮಂಗಗಳಿಂದ ಮಾನವರಿಗೆ ವರ್ಗಾವಣೆ ಆಗೋದ್ರಿಂದ ಇದನ್ನು ಝೂನೋಟಿಕ್ ಕಾಯಿಲೆ ಅಂತ ಕೂಡ ಕರಿತೀವಿ. ಆಲ್ರೆಡಿ ಹೇಳಿದ್ದೀನಿ, ಪ್ರಾಣಿಗಳಿಂದ ಮಾನವರಿಗೆ ವರ್ಗಾವಣೆ ಆಗುವಂಥ ರೋಗವನ್ನ ಝೂನೋಟಿಕ್ ಕಾಯಿಲೆಗಳು ಅಂತ. ಓಕೆ, ಟ್ರಾನ್ಸ್ಮಿಷನ್ ಕೇಳಿಸ್ಕೊಳ್ಳಿ. ಓಕೆ, ಸೊ ಮಂಗಗಳಿಂದ ಮಾನವರಿಗೆ ವರ್ಗಾವಣೆ ಆಗುತ್ತೆ, ಹಂಗಾಗಿ ಝೂನೋಟಿಕ್ ಅಂತ ಕರೆದ್ವಿ. ಆದರೆ ಮಾನವರಿಂದ ಮಾನವರಿಗೆ ವರ್ಗಾವಣೆ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ, ಇಟ್ಸ್ ವೆರಿ ರೇರ್. ಓಕೆ, ಸೊ ಇಟ್ ಈಸ್ ತುಂಬ ರೇರ್, ನಾನ್ ಕಮ್ಯುನಿಕೇಬಲ್ ಅಂತಲೇ ಕರಿಬೋದು. ಓಕೆ, ನಾನ್ ಕಮ್ಯುನಿಕೇಬಲ್, ಬಟ್ ವರ್ಗಾವಣೆ ಆಗಬಾರ್ದು ಅಂತೇನಿಲ್ಲ, ಬಟ್ ಉದಾಹರಣೆಗಳು ಭಾಳ ಕಡಿಮೆ ಇದ್ದಾವೆ ಅಂತ. ಓಕೆ, ಪ್ಯಾಥೋಜನ್ ಆಯಿತು, ವೆಕ್ಟಾರ್ ಆಯಿತು, ಟ್ರಾನ್ಸ್ಮಿಷನ್ ಆಯಿತು. ಸಿಂಪ್ಟಮ್ಸ್ ಬನ್ನಿ. ಓಕೆ, ಸಿಂಪ್ಟಮ್ಸ್ ಏನಾಗುತ್ತೆ ಅಂದರೆ, ಈ ಎಂಪಾಕ್ಸ್ ವೈರಸ್ಸು, ಓಕೆ ಕೇಳಿಸ್ಕೊಳ್ಳಿ, ಎಂಪಾಕ್ಸ್ ವೈರಸ್ಸು ದೇಹವನ್ನು ಪ್ರವೇಶ ಮಾಡಿದಾಗ ಇದು WBCಯನ್ನು ಅಟ್ಯಾಕ್ ಮಾಡುತ್ತೆ. WBC ಒಳಗಡೆ ಲಿಂಫೋಸೈಟ್ಸ್ ಅಂತಿರುತ್ತೆ. ಓಕೆ, ಲಿಂಫೋಸೈಟ್ಸ್ ಅಂತ. ಈ ಲಿಂಫೋಸೈಟ್ಸ್ ಒಳಗಡೆ ಲಿಂಪ್ ನೋಡ್ಸ್ ಅಂತಿರುತ್ತೆ. ಈ ಎಂಪಾಕ್ಸ್ ವೈರಸ್ ಏನು ಮಾಡುತ್ತೆ, ಓಕೆ, ಈ ಲಿಂಪ್ ನೋಡ್ಸ್ ನೋಡಿ, ಈ ಲಿಂಪ್ ನೋಡ್ಸ್ನ ಅಟ್ಯಾಕ್ ಮಾಡಿಬಿಟ್ಟು ಊದ್ಕಳಂಗೆ ಮಾಡುತ್ತೆ. ಲಿಂಪ್ ನೋಡ್ಸ್ ಒಳಗಡೆ ಇನ್ಫ್ಲಮೇಟ್ ಆಗುತ್ತೆ. ಯಾವಾಗ ಲಿಂಪ್ ನೋಡ್ಸ್ ಇನ್ಫ್ಲಮೇಟ್ ಆಗುತ್ತೋ ಚರ್ಮದ ಮೇಲೆ ಬೊಬ್ಬೆಗಳು ಬರ್ತವೆ. ಈ ಕಂಡೀಷನನ್ನು ಲಿಂಪ್ಯಾಡಿನೋಪತಿ, ಓಕೆ, ಲಿಂಪ್ಯಾಡಿನೋಪತಿ ಅಂತ ಕರಿತೀವಿ. ಇದು ಮಂಕಿ ಪಾಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಪರ್ಟಿಕ್ಯುಲರ್ ಸಿಂಪ್ಟಮ್. ಜ್ವರ, ಮೈಕೈ ನೋವು ಅವೆಲ್ಲ ಯಾವ ರೋಗ ಬಂದರೂ ಬರ್ತವೆ, ಬೈ ಒನ್ ಗೆಟ್ ಒನ್ ಇದ್ದಂಗೆ ಅವು. ಓಕೆ, ಅವು ಯಾವ ರೋಗ ಬಂದರೂ ಬರ್ತವೆ. ಬಟ್ ಆದರೆ ಇಲ್ಲಿ ಪರ್ಟಿಕ್ಯುಲರ್ ಸಿಂಪ್ಟಮ್ ಒಂದು ಲಿಂಪ್ಯಾಡಿನೋಪತಿ ಅಂತ ಕರಿತೀವಿ. ಓಕೆ, ಸೊ ಟ್ರೀಟ್ಮೆಂಟು, ದರ್ ಇಸ್ ನೋ ಟ್ರೀಟ್ಮೆಂಟ್, ಇದಕ್ಕೆ ನಾನ್ ಕ್ಯೂರೇಬಲ್ ಇದು. ಓಕೆ, ದರ್ ಇಸ್ ನೋ ಟ್ರೀಟ್ಮೆಂಟ್. ಸೊ ಪ್ರಿವೆಂಟಿವ್ ಮೆಷರ್ಸ್ ಏನು ಅಂತಂದರೆ, ಮಂಗಗಳು ಕಚ್ಚಬಾರ್ದು. ಮಂಗಗಳು ಕಚ್ಚೋದು ಅಥವಾ ಗಿಬ್ರೋದು, ಓಕೆ, ಅಥವಾ ಮಾರ್ಕ್ ಮಾಡೋದು, ಆ ಥರ ಏನೋ ಮಾಡೋದು. ಮಂಗಗಳ ರಕ್ತ ನಿಮಗೆ ಸೋಕಿದ್ರೆ ನಿಮಗೆ ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಂಕಿ ಪಾಕ್ಸ್, ರೈಟ್. ಸೊ ಇಲ್ಲಿಗೆ ಹೆಲ್ತ್ ಆ್ಯಂಡ್ ಸೊಸೈಟಿ ಮಾಡ್ಯೂಲ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಐ ಹೀಲ್ಡಿಂಗ್ 300 ಟಾಪಿಕ್ಸನ್ನು ಟಚ್ ಮಾಡ್ತಾ ಇದ್ದೀವಿ, 250 ಟಾಪಿಕ್ಸ್ ಟಚ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು 3ನೇ ಮಾಡ್ಯೂಲ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟು ಗೌರ್ಮೆಂಟ್ ಸ್ಕೀಮ್ಸ್ ಮಾಡ್ಯೂಲ್ ಕಂಪ್ಲೀಟ್ ಆಗಿದೆ, ಸೆಕೆಂಡು ಪಾಲಿಟಿ ಗವರ್ನೆನ್ಸ್ ಕಂಪ್ಲೀಟ್ ಮಾಡಿದ್ದೀವಿ, 3ನೇದು ಹೆಲ್ತ್ ಆ್ಯಂಡ್ ಸೊಸೈಟಿ ಕಂಪ್ಲೀಟ್ ಮಾಡಿದ್ದೀವಿ, ರೈಟ್. ಓಕೆ, ಈಗ ನಾವು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಬಹುಶಃ ಆಲ್ರೆಡಿ 3 ಎಪಿಸೋಡ್ಗಳನ್ನು ನೀವು ಕೇಳ್ತಿದ್ದೀರಾ ಅಂತ ಭಾವಿಸ್ತಾ, ಸೊ ಮುಂದಿನ ಎಪಿಸೋಡಿಗೆ ರೆಡಿಯಾಗಿರಿ. ಸೊ ಈ ವಾರದಲ್ಲಿ ನಾವು ಎಲ್ಲ ಎಪಿಸೋಡ್ಸನ್ನು ಕಂಪ್ಲೀಟ್ ಮಾಡೋಣ. ಸೊ KSಗೆ ಬೇಕಾಗಿರುವಂಥ ಕರೆಂಟ್ ಅಫೇರ್ಸನ್ನು ಟೋಟಲ್ ರಿವಿಷನ್ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು.